ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜುವಲ್ 24x7 ಪ್ರಸ್ತುತಪಡಿಸುವಂತಹ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ. ಅದು ಕೂಡ ಕ್ಯಾನ್ಸರ್ನ ಸಮಸ್ಯೆಗಳು, ರೋಗಗಳು ಅಂತ ಹೇಳುವಾಗಲೇ ನಾವು ಹೆದರಿಕೆ ಪಡುವಂತಹ ಒಂದು ಸನ್ನಿವೇಶದಲ್ಲಿ ಕ್ಯಾನ್ಸರ್ ಅಂತ ಹೇಳುವ ಒಂದು ವರ್ಡ್ ಬಂದ ಕೂಡಲೇ ನಾವು ಬಹಳಷ್ಟು ಚಿಂತಾಕ್ರಾಂತರಾಗ್ತೇವೆ. ಸೊ ಹಾಗಿರುವಾಗ ಮಹಿಳೆಯರಲ್ಲಿ ಬರುವಂತಹ ಬಹಳಷ್ಟು ಕ್ಯಾನ್ಸರ್ನ ಸಮಸ್ಯೆಗಳು ಇರ್ತದೆ. ಸ್ತನ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಾಶಯದ ಕ್ಯಾನ್ಸರ್ ಆಗಿರ್ಬೋದು, ಹೀಗೆ ಬಹಳಷ್ಟು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ನ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಹಾಗಿರುವಾಗ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಈ ಒಂದು ಕ್ಯಾನ್ಸರ್ಗಳ ಬಗ್ಗೆ ಮಾಹಿತಿಯನ್ನು ನಾವು ನೀಡಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿರುವಂತಹ ಡಾಕ್ಟರ್ ರಂಜಿತಾ ಎಸ್ ನಾಯ್ಕ್ ಇವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಡಾಕ್ಟರ್, ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಮಹಿಳೆಯರಿಗೆ ಹೆಚ್ಚಾಗಿ ಭಯಭೀತರಾಗಿರುವಂತಹ ಒಂದು ರೋಗಗಳು ಅಂತ ಹೇಳಿದ್ರೆ ಕ್ಯಾನ್ಸರ್ ಅಂತ. ಅದು ಕೂಡ ಇಂದಿನ ಒಂದು ಪ್ರಸಕ್ತ ಸಾಲಿನಲ್ಲಿ ನಾವು ನೋಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳು ಕಾಣಸಿಗ್ತಾ ಇವೆ. ಸೊ ಯಾವೆಲ್ಲ ರೀತಿಯ ಕ್ಯಾನ್ಸರ್ಗಳಿಗೆ ಮಹಿಳೆಯರು ತುತ್ತಾಗ್ತಾ ಇದ್ದಾರೆ ಅಂತ ಹೇಳೋದನ್ನ ಹೇಳ್ಬೋದಾ? ಹೌದು, ಕ್ಯಾನ್ಸರ್ ಅಂತ ಹೇಳುವಂಥದ್ದು ಮಾಡರ್ನ್ ನಮ್ಮ ಜನರೇಷನ್ ಇದು ಒಂದು ಮಹಾಮಾರಿ ಅಂತ ನಾವು ಹೇಳ್ಬೋದು. ಅದು ಒಂದು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ NCD ಅಂತ ನಮ್ಮ ಭಾರತ ದೇಶದಲ್ಲಿ ಏನಿದೆ ಅದರಲ್ಲಿ ಕ್ಯಾನ್ಸರು ಪ್ರಮುಖವಾಗದ್ದು. ಅದರಲ್ಲಿ ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ICMR ವರದಿಯ ಪ್ರಕಾರ ಮಹಿಳೆಯರಲ್ಲಿ ಪುರುಷರಿಗಿಂತ ಹೊಸ ಹೊಸ ಕ್ಯಾನ್ಸರ್ಗಳು ಹುಟ್ಟಾಗ್ತಾ ಇದ್ದಾವೆ, ಕಾಣಿಸ್ಕೊಳ್ತಾ ಇದೆ. ಅದು ಒಂದು ಚಿಂತಾಜನಕ ಸುದ್ದಿ. ಅದರಲ್ಲಿ ಕೂಡ ಮಹಿಳೆಯರಲ್ಲಿ ಇಂಡಿಯಾದಲ್ಲಿ ಲೀಡಿಂಗ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಬ್ರೆಸ್ಟ್ ಕ್ಯಾನ್ಸರ್. ಸೆಕೆಂಡ್ ಇದರಲ್ಲಿ ಇರುವಂತದ್ದು ಸರ್ವೈಕಲ್, ಗರ್ಭಕಂಠದ ಕ್ಯಾನ್ಸರ್, ಕ್ಯಾನ್ಸರ್ ಆಫ್ ಸರ್ವಿಕ್ಸ್, ಗರ್ಭಕೋಶದ ಬಾಯಿಯ ಕ್ಯಾನ್ಸರ್. ಮೂರನೇದಾಗಿ ಗರ್ಭಕೋಶದಿಂದ ಬರುವಂತದ್ದು, ಮತ್ತೆ ಕರುಳು, ಲಂಗ್ಸ್, ಲಿವರ್, ಬೇರೆ ರೀತಿಯ ಕ್ಯಾನ್ಸರ್ಗಳಿವೆ. ಸೊ ಪ್ರಮುಖವಾದ ಕ್ಯಾನ್ಸರ್ ಯಾವುದಂತ ಹೇಳುವಾಗ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಇದರಲ್ಲಿ ಇದೆ, ಮತ್ತೆ ಗರ್ಭಕೋಶದಿಂದ ಬರುವಂತಹ ಕ್ಯಾನ್ಸರ್ ಎರಡನೇ ಇದರಲ್ಲಿ ಇದೆ. ಸೊ ಇದರ ಬಗ್ಗೆ ನಾವು ತುಂಬಾ ಜಾಗೃತಿಯಿಂದ ಇದ್ರೆ ಕ್ಯಾನ್ಸರ್ ಅಂತ ಹೇಳುವಂತದ್ದು ಫಸ್ಟ್ ಸ್ಟೇಜ್ ಅಲ್ಲಿ ಡಿಟೆಕ್ಷನ್ ಆದ್ರೆ ಮುಂದುವರೆದು ಅದನ್ನ ಕಂಪ್ಲೀಟ್ ಆಗಿ ತಡಿಬಹುದು. ಸೊ ಅದಕ್ಕೆ ಇಂಥ ಒಂದು ಮಾಹಿತಿ ಕಾರ್ಯಕ್ರಮ ತುಂಬಾ ಅಗತ್ಯ ಅಂತ ನಾನು ಭಾವಿಸ್ತೇನೆ. ಓಕೆ ಡಾಕ್ಟರ್, ಈಗ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರಿ, ಬ್ರೆಸ್ಟ್ ಕ್ಯಾನ್ಸರ್ಗೆ ಯಾವ ಒಂದು ಕಾರಣಗಳು ಇರ್ತದೆ ಅಂತ ಹೇಳ್ಬೋದಾ? ಓಕೆ, ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ನಾವು ನೋಡುವಂತದ್ದು ಫಸ್ಟ್ ಆಫ್ ಆಲ್ ಏನಂತ ಹೇಳ್ತೇವೆ ಅಂದ್ರೆ ಅನುವಂಶೀಯ, ಜೆನೆಟಿಕ್. ಪ್ರತಿಯೊಂದು ಕ್ಯಾನ್ಸರ್ ಅಲ್ಲಿ ಸಹ ಜೆನೆಟಿಕ್ ಒಂದು ಪ್ರಮುಖವಾದ ಅಂಶ ಇರ್ತದೆ. ಅದರಲ್ಲಿ ಜೆನೆಟಿಕ್ ಅಂತ ಹೇಳುವಂತದ್ದು ಹೆಚ್ಚಾಗಿ ತಾಯಿಯ ಸೈಡ್ ಇಂದ ಬರುವಂತದ್ದು BRCA ಮ್ಯೂಟೇಶನ್ ಅಂತ. BRCA ಅಂತ ಒಂದು ಬ್ರೆಸ್ಟ್ ಮತ್ತೆ ಕರುಳಿನ ಕ್ಯಾನ್ಸರ್, ನಮ್ಮ ಗರ್ಭಕೋಶದ ಕ್ಯಾನ್ಸರ್ ಎಲ್ಲ BRCA ಅಂತ ಒಂದು ಜೀನ್ ಇದೆ. ಈ ಜೀನ್ ಇತ್ತೀಚಿನ ದಿನಗಳಲ್ಲಿ ಮ್ಯೂಟೇಶನ್ ಆಗ್ತಾ ಇದೆ. ಎಲ್ಲರಲ್ಲೂ ಇದೆ, ಅದು ಎಲ್ಲರಲ್ಲೂ ಇದೆ. ಜೀನ್ ಅಂತ ಹೇಳುವಂತದ್ದು ಎಲ್ಲರಲ್ಲಿ ಬರುವಂತದ್ದು, ಬಟ್ ಅನುವಂಶೀಯವಾಗಿ ಬರುವಂತ ಈ BRCA ಜೀನ್ ಏನಿದೆ ಇದು ಮ್ಯೂಟೇಶನ್ ಹೊಂದದೆ. ಯಾವ ಕಾರಣದಿಂದ ಮ್ಯೂಟೇಶನ್ ಹೊಂದ್ತಾ ಇದ್ದೇವೆ ನಾವು ಹುಡುಕಿಕೊಂಡು ಹೋದಾಗ ನಮ್ಗೆ ಪ್ರಮುಖವಾಗಿ ಸಿಗುವಂತದ್ದು ಏನಂತ ಹೇಳಿದ್ರೆ ಪಾಶ್ಚಾತ್ಯ ಪದ್ಧತಿಯನ್ನ ನಮ್ಮ ಭಾರತೀಯ ಮಹಿಳೆಯರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ನಮ್ಮ ಭಾರತೀಯ ಸಂಪ್ರದಾಯವು ತುಂಬಾ ಚಂದ. ಅದ್ರ ನಿಮ್ಮ ನಾವು ಹಾಕುವ ಡ್ರೆಸ್ ಇಂದ ಹಿಡಿದು ನಾವು ಫಾಲೋ ಮಾಡುವ ಆಹಾರ ಪದ್ಧತಿಯಿಂದ ಹಿಡಿದು ನಮ್ಮ ಪ್ರತಿಯೊಂದು ಏನು ಸಂಪ್ರದಾಯಗಳಿದ್ದೇವೆ ಅದಕ್ಕೆ ತನ್ನದೇ ಆದ ಒಂದು ಅರ್ಥ ಇದೆ, ತನ್ನದೇ ಆದ ಒಂದು ಉಪಯುಕ್ತತೆ ಇದೆ. ಆದ್ರೆ ಈಗ ಏನಾಗ್ತಾ ಇದೆ, ಒಂದು ಫ್ಯಾಷನ್, ಒಂದು ಟ್ರೆಂಡ್ ಅನ್ನು ಫಾಲೋ ಮಾಡ್ತಾರೆ, ಪಾಶ್ಚಾತ್ಯ ಸಂಸ್ಕೃತಿ ಮಾರು ಹೋಗ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಡಯಟ್. ಸೊ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ ನಮ್ಮದು ಇಡ್ಲಿ, ದೋಸೆ, ಆಲ್ ದೋಸ್ ಆರ್ ಅವರ್ ನಮ್ಮ ಟ್ರೆಡಿಷನಲ್ ಫುಡ್ ಏನಿದೆ ಅದಕ್ಕೆ ಈಗಿನ ಮಕ್ಕಳೇ ನೋಡ್ಬೋದು. ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಈಗ ಮ್ಯಾಗಿ ಪ್ಯಾಕೆಟ್ ಇಲ್ಲದ ಮನೆ ಇಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸೊ ಇಟ್ ಇಸ್ ನಾಟ್ ಹ್ಯಾಪನಿಂಗ್ ಓವರ್ ನೈಟ್. ಕ್ಯಾನ್ಸರ್ ಅಂತ ಹೇಳುವಂಥದ್ದು ಅದು ಇವತ್ತು ಡಿಟೆಕ್ಟ್ ಆಗಿ ನಾಳೆ ಅದು ಹೊರಗಡೆ ಬೀಳುವಂಥದ್ದಲ್ಲ. ಒಂದು ಗಿಡದಲ್ಲಿ ಒಳ್ಳೆಯ ಫ್ರೂಟ್ ಬರ್ಬೇಕಂತ ಹೇಳಿದ್ರೆ ಅದ್ರ ಬುಡ ಹೇಗೆ ನಾವು ಸಂರಕ್ಷಿಸಿದ್ರೆ ಮಾತ್ರ ಅದು ಬೆಳವಣಿಗೆ ಆಗುವಾಗ ಒಳ್ಳೆ ಪೌಷ್ಟಿಕಾಂಶ ಕೊಟ್ರೆ ಮಾತ್ರ ದೊಡ್ಡದಾಗ್ತದೆ. ಸೊ ನಮ್ಮ ದೇಹವನ್ನು ನಾವು ಚಿಕ್ಕಂದ್ರಿರುವ ಎಷ್ಟಂತ ಹೇಳಿದ್ರೆ ತಾಯಿಯ ಹೊಟ್ಟೆ ಒಳಗೆ ಇರುವಂತ ಶಿಶುವಿಗೆ ಕೂಡ ನಾವು ಮ್ಯೂಟೇಶನ್ ಮಾಡುವ ಇದು
ಸಾಧ್ಯತೆ ಇದೆ. ಸೊ ಹೊಟ್ಟೆಯಲ್ಲಿರುವಾಗಲೇ ತಾಯಿಯು ಒಳ್ಳೆಯ ಆಹಾರ ತಿನ್ನದೇ ಇರುವ ಸಂದರ್ಭದಲ್ಲಿ ಆ ಮಗುವಿಗೆ ನಾವೇನು ಹೇಳ್ತೇವೆ, ಜಂಕ್ ಫುಡ್ ಅನ್ನ ಯಾರು ಬಾಣಂತಿಯರು ಗರ್ಭಿಣಿಯರು ಯಾರು ತಿಂತಾ ಇದ್ದಾರೆ, ಹೈ ಫ್ಯಾಟ್, ಆಲ್ಕೋಹಾಲಿಸಮ್, ಪಾಶ್ಚಾತ್ಯ ದೇಶದ್ದು ಅದೆಲ್ಲ ಮಹಿಳೆಯರಲ್ಲಿ, ಭಾರತೀಯ ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಅಲಾರ್ಮಿಂಗ್ ಅಂಶ ಏನಂತ ಹೇಳಿದ್ರೆ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್. ಮತ್ತೆ ಪಾಶ್ಚಾತ್ಯ ಬರ್ಗರ್ ಇರ್ಬೋದು, ಎಲ್ಲಿ ನಮ್ಮ ಉಡುಪಿಯಲ್ಲಿ ನೋಡಿ ಎಷ್ಟು ಪಿಜ್ಜಾ ಅಂಗಡಿಗಳು ಓಪನ್ ಆಗಿದೆ, ಎಷ್ಟು ಬರ್ಗರ್ ಅಂಗಡಿಗಳು ಓಪನ್ ಆಗಿದೆ. ಸೊ ಅದಕ್ಕೆ ಎಲ್ಲದಕ್ಕೂ ರಶ್ ಇದೆ. ಇಟ್ಸ್ ನಾಟ್ ದಟ್ ಓಪನ್ ಆಗ್ತಾ ಇದೆ ಕ್ಲೋಸ್ ಆಗ್ತಾ ಇದೆ, ನೋ, ಎವ್ರಿಬಡಿ ಈಸ್ ಗೋಯಿಂಗ್. ನಮ್ಮ ಯಂಗ್ಸ್ಟರ್ಸ್ ಹೋಗ್ತಾ ಇದಾರೆ, ಒಂದು ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತಾರೆ, ಪಕ್ಕದಲ್ಲೇ ಒಂದು 2-3 ಇದೆ. ನಮ್ಮ ಮಣಿಪಾಲಲ್ಲಿ ಒಂದು ಮಾಲ್ ಅಲ್ಲಿ ಎಷ್ಟು ಪಿಜ್ಜಾ ಅಂಗಡಿಗಳು ಓಪನ್ ಆಗಿದೆ, ಎಷ್ಟು. ಸೊ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಹೊಟ್ಟೆ ಒಳಗಿನ ಮಗುವಿಗೆ ತಾಯಿಯ ಆಹಾರದಿಂದ ಸ್ಟಾರ್ಟ್ ಆಗುವಂತ ಜೀನ್ ಮ್ಯೂಟೇಶನ್ ಅದು ದೊಡ್ಡದಾಗ್ತಾ ಇರುವಾಗ್ಲೇ ಅದು ಎಲ್ಲ ಮ್ಯೂಟೇಶನ್ ಆಗಿ ಲಾಸ್ಟಿಗೆ ನಮ್ಗೆ ವಾರ್ನಿಂಗ್ ಕೊಡ್ತಾ ಇರ್ತದೆ. ಯಾವ ರೀತಿಯಲ್ಲಿ ಒಬೇಸಿಟಿ, ಮಕ್ಕಳು ಗುಂಡಗಾಗಿದ್ರೆ ಚಂದ, ಅದು ಕರೆಕ್ಟಾ? ಇಲ್ಲ, ಅದು ರಾಂಗ್. ಯಾಕಂತ ಹೇಳಿದ್ರೆ ಗುಂಡಗಾಗ್ಲಿಕ್ಕೆ ತುಂಬಾ ನಾವು ಅದಕ್ಕೆ ಪೋಷಣೆ ಕೊಡ್ತಾ ಇದ್ದೇವೆ, ಹೌದು, ಅಟ್ ದ ಕಾಸ್ಟ್ ಆಫ್ ಏನು, ಈ ತರ ಒಬೇಸಿಟಿ ಇಸ್ ಒನ್ ಆಫ್ ದ ಲೀಡಿಂಗ್ ಕಾಸಸ್. ನಮ್ಮ ಅಮೃತ ಕೂಡ ವಿಷ ಆಗ್ತದೆ. ಹಾಗಿರುವಾಗ ನಾವು ಮಕ್ಕಳಿಗೆ ಓವರ್ ಡೋಸ್ ಆಗಿ ತಿನ್ಸಿ ನಾವು ಅವರು ತುಂಬಾ ತೋರ ಇರ್ಬೇಕು ಅಂತ ಹೇಳಿ ನೋಡಿದ್ರೆ ಕೂಡ ತಪ್ಪಾಗ್ತದೆ. ಹೆಣ್ಣು ಮಕ್ಕಳಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ, ಗರ್ಭಕೋಶದ ಕ್ಯಾನ್ಸರ್, ಗರ್ಭಾಶಯ, ಬ್ರೆಸ್ಟ್ ಕ್ಯಾನ್ಸರಿಗೆ ಫಸ್ಟ್ ಕಾರಣ ಇದು ಫುಡ್ ಮತ್ತೆ ಒಬೇಸಿಟಿ. ಮತ್ತೆ ಮೂರನೇದು, ಒಬೇಸ್ ಆದ್ರೆ ತೋರ ಇದ್ರು ಸಹ ಬಾಡಿ ಆಕ್ಟಿವ್ ಇಟ್ಕೊಳ್ಬೇಕು, ಅದಿಲ್ಲ. ಸೊ ನಮ್ಮ ಲೈಫ್ ಸ್ಟೈಲ್ ಇಸ್ ಗೋಯಿಂಗ್ ಇನ್ ಟು ಸೆಡೆಂಟ್ರಿ. ಎಲ್ಲ ಕೂತ್ ಕಡೆಯಲ್ಲೇ ಸಿಗ್ತಾ ಇದೆ. ಮುಂಚೆ ನಮ್ಮ ತಾಯಂದಿರು ಏನ್ ಮಾಡ್ತಾ ಇದ್ರು, ಬಟ್ಟೆ ಒಗೆಯೋದ್ರಿಂದ ಹಿಡಿದು ಮಸಾಲೆ ರುಬ್ಬೋದ್ರಿಂದ ಹಿಡಿದು, ಈಗ ನಾವು ಯೋಗ ಕ್ಲಾಸಿಗೆ ಹೋಗ್ತೇವೆ, ಅಲ್ಲಿ ಮಸಾಲೆ ರುಬ್ಬಿ ಆಕ್ಷನ್ ಮಾಡ್ತೇವೆ, ದಟ್ ಇಸ್ ಆಲ್ಸೋ ಎಕ್ಸಸೈಸ್. ಈಗ ನಮ್ಗೆ ಗೊತ್ತಾಗ್ತಾ ಇದೆ, ಅದು ಇಂಡಿಯಾದಲ್ಲೇ ಇತ್ತು ಮುಂಚಿಂದನೂ. ನಮ್ಮ ಮನೆಯಲ್ಲಿ ಹಳತು ಕೆಳಗಡೆ ಕೂತು ಮಾಡುವಂತ ಅದು ಕೆಲಸಗಳು, ಗ್ರೈಂಡರ್ಸ್ ಎಲ್ಲ ಇತ್ತು, ಅದೆಲ್ಲ ಇತ್ತು ಅಂತ. ಸೊ ಒನ್ ಆಫ್ ದ ರೀಸನ್ಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಇದೆಲ್ಲವೂ ಕೂಡ ಏನಾಗ್ತದೆ, ಒಂದು ಹೆಣ್ಣು ಮಗುವಿಗೆ ಅವಳು ಹುಟ್ಟಿದ್ರಿಂದ ಎಲ್ಲಾ ಕಡೆ ಒಂದೊಂದು ಸ್ಟೇಜ್ ಅಲ್ಲಿ ನಾವು ಏನು ಕ್ಯಾನ್ಸರ್ ಆಗ್ಲಿಕ್ಕೆ ನಾವು ಒಂದು ಪೋಷಣೆ ಕೊಟ್ಟಾಗೆ ಆಗ್ತಾ ಇದೆ. ಫುಡ್ ಇಂದ ಹಿಡಿದು ಅವರ ದೈಹಿಕ ಇದು ಇಲ್ಲ, ಎಕ್ಸಸೈಸ್ ಇಲ್ಲ, ಮೊಬೈಲ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಇದೆಲ್ಲ ಸ್ಟೇಜ್ ಬೈ ಸ್ಟೇಜ್ ಹೋಗಿ ಲಾಸ್ಟ್ ಸ್ಟೇಜಿಗೆ ಏನಾಗ್ತದೆ, ಮ್ಯೂಟೇಶನ್ ಆಗಿ ಮತ್ತೆ ಅದು ಕ್ಯಾನ್ಸರ್ ರೂಪಕ್ಕೆ ಹೋಗ್ತಾ ಇದೆ. ಸೊ ನಾವು ಏನ್ ನೋಡ್ತಾ ಇದ್ದೇವೆ, ಚಿಕ್ಕ ಮಕ್ಕಳಿಂದ ಹಿಡಿದು ಬರುವಂತ ಎಲ್ಲಾ ಕಾಯಿಲೆಗೂ, ಶುಗರ್ ಬರ್ತಾ ಇದೆ ಚಿಕ್ಕ ಏಜ್ ಅಲ್ಲಿ, BP ಬರ್ತಾ ಇದೆ. ಇದೆಲ್ಲವೂ ಕೂಡ ನಮ್ಮ ಗರ್ಭಕೋಶದ ಕ್ಯಾನ್ಸರ್ಗೆ ಹೈ ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಈ ಒಂದು ಫುಡ್ಡಿನ ಒಂದು ನಾವು ಮಾಡಿಕೊಂಡಿರುವ ಚೇಂಜಸ್ ಇರ್ಬೋದು, ಅಥವಾ ನಮ್ಮ ಜೀವನ ಶೈಲಿಯ ಬದಲಾವಣೆ ಮುಖ್ಯವಾಗಿ ಕ್ಯಾನ್ಸರ್ ರೋಗಕ್ಕೆ ಕಾರಣ ಆಗ್ತದೆ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಿರುವಾಗ ಈ ಒಂದು ಸ್ತನ ಕ್ಯಾನ್ಸರ್ ಅಂತ ಹೇಳಿದ್ರಿ, ಬ್ರೆಸ್ಟ್ ಕ್ಯಾನ್ಸರ್, ಸೊ ಅದಕ್ಕೆ ಮೇನ್ ರೀಸನ್ ಏನಾಗಿರ್ತದೆ ಈ ಆನುವಂಶಿಕತೆಯನ್ನ ಬಿಟ್ಟು? ಬೇರೆ ಕಾರಣ ಏನಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಏನು ಏಜ್ ಆಫ್ ಮ್ಯಾರೇಜ್ ಇಸ್ ಇನ್ಕ್ರೀಸಿಂಗ್. ಸೊ ನಮ್ಮಲ್ಲಿ ಏನಾಗ್ತಾ ಇದೆ, ಯಾವುದೋ ಒಂದು ಕಾರಣದಿಂದ ಎಜುಕೇಶನ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಅವರವರಿಗೆ ಅವರವರ ಕರಿಯರ್ ಬಿಲ್ಡಪ್ ಆಗ್ಲಿಕ್ಕೆ ಒಂದು ಟೈಮ್ ಇದೆ. ಸೊ ನಮ್ಮ ಹಿರಿಯವರು ಏನ್ ಹೇಳ್ತಿದ್ರು, ಮದುವೆ ಆಗ್ಲಿಕ್ಕೆ ಒಂದು ಏಜ್, ಮಕ್ಕಳಾಗ್ಲಿಕ್ಕೆ ಒಂದು ಏಜ್, ಅದು ಕರೆಕ್ಟ್. ಆಕ್ಚುಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೋಗುದಿದ್ರೆ 30 ಒಳಗೆ 2 ಮಕ್ಕಳು, ಫ್ಯಾಮಿಲಿ ಕಂಪ್ಲೀಟ್ ಆಗ್ಬೇಕು. ಈಗೆಲ್ಲ ಹೇಳಿದ್ರೆ ಏನು, ನೀವು ಓಲ್ಡ್ ಫ್ಯಾಷನ್ ಅಂತ ಹೇಳ್ತಾರೆ. ಬಟ್ ವೆನ್ ವಿ ಸರ್ಚ್ ನಮ್ಮ ಕ್ಯಾನ್ಸರ್ ಹಿಸ್ಟ್ರಿಯನ್ನು ನಾವು ಹುಡುಕಿಕೊಂಡು ಹೋದಾಗ, ಒನ್ ಆಫ್ ದ ಮೇನ್ ರೀಸನ್ಸ್ ಇಸ್ ಲೇಟ್ ಮ್ಯಾರೇಜ್ ಮತ್ತೆ ಲೇಟ್ ಚೈಲ್ಡ್ ಬೇರಿಂಗ್. ಈಗ ಮಕ್ಕಳು ಹುಡ್ತಾರೆ, ಆದ್ರೆ ಅವರು ಎದೆ ಹಾಲು ಕೊಡ್ಲಿಕ್ಕೆ ರೆಡಿ ಇಲ್ಲ. ಎದೆ ಹಾಲು ಕೊಟ್ರೆ ಆ ಅಮೃತ ನಾವು ಮಗುವಿಗೆ ಕೊಟ್ಟಾಗ ಏನಾಗತ್ತೆ, ಅವಳಿಗೆ ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ತಡೆಗಟ್ಟುವ ಶಕ್ತಿ ಬರ್ತದೆ. ಬಟ್ ಆ ಫ್ಯಾಕ್ಟರ್ ಅನ್ನೇ ನಾವು ಕಡೆಗಣಿಸ್ತೇವೆ. ಸೊ ಬ್ರೆಸ್ಟ್ ಫೀಡ್ ಮಾಡ್ತಾ ಇಲ್ಲ, ಮಕ್ಕಳೇ ಆಗುದು ಕಡಿಮೆ, ಆದ್ರೂ ಸಹ 1-2 ಮಕ್ಕಳಾಗ್ತಾರೆ. ಬಟ್ ದೇ ಆರ್ ಗೋಯಿಂಗ್ ಫಾರ್ ಬಾಟಲ್ ಫೀಡಿಂಗ್. ದೇ ನಾಟ್, ಅವ್ರು ಏನ್ ಹೇಳ್ತಾರೆ, ನಮ್ಮ ಫಿಗರ್ ಹಾಳಾಗ್ತದೆ, ನಮ್ಮ ಬ್ರೆಸ್ಟ್ ಸ್ಯಾಗ್ ಆಗ್ತದೆ, ಅದೆಲ್ಲ ತಪ್ಪು ಮಾಹಿತಿ. ಯಾಕಂತ ಹೇಳುವಂತದ್ದು, ಬಾಣಂತಿಯಲ್ಲಿ ಬರುವಂತ ಹಾರ್ಮೋನ್ ಚೇಂಜಸ್ ತದ್ ಮಟ್ಟಿಗೆ 6 months to 1 year ಇದ್ರೂ ಸಹ ಅವರ ಬಾಡಿ ಕರೆಕ್ಟ್ ಆಗಿ ಅವರು ನ್ಯೂಟ್ರಿಷಸ್ ಫುಡ್ ಮತ್ತೆ ಒಳ್ಳೆ ವ್ಯಾಯಾಮ ಮಾಡಿದ್ರೆ ಅದನ್ನ ವಾಪಸ್ ಅವರು
ಮುಂಚಿನ ರೀತಿಗೆ ಪಡ್ಕೊಳ್ಳುವ ಸಾಧ್ಯತೆ ಇದೆ. ನ್ಯೂಟ್ರಿಷಸ್ ಫುಡ್ ಮತ್ತೆ ಎಕ್ಸಸೈಸ್ ಮಾಡಬೇಕು. ಅದು ನಮ್ಮ ಸಂಸ್ಕೃತಿಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದೆ. ಬಾಣಂತಿ ಅಂತ ಹೇಳಿದ್ರೆ ಒಂದು ರೆಸ್ಟ್ ಮಾಡಬೇಕು ಅಂತ ಮುಂದಿದೆ. ಎಸ್, ಕರೆಕ್ಟ್, ರೆಸ್ಟ್ ಮಾಡಬೇಕು. ಬಟ್ ಬ್ರೆಸ್ಟ್ ಫೀಡಿಂಗ್ ಮಾಡದೇ ಇರುವ ಸಂದರ್ಭದಲ್ಲಿ ಬರುವಂತ ಒಂದು ಮೇಜರ್ ಇಶ್ಯೂ ಅಂತ ಹೇಳಿದ್ರೆ ಮುಂದುವರೆದು ಅವಳಿಗೆ ರಿಸ್ಕ್ ಇದೆ ಬ್ರೆಸ್ಟ್ ಕ್ಯಾನ್ಸರ್. ಸೊ ಹಾಗೆ ಗರ್ಭಾಶಯದ ಒಂದು ಕ್ಯಾನ್ಸರ್ ಅಂತ ಇರ್ತದೆ. ಈ ಕ್ಯಾನ್ಸರ್ ನ ಬಗ್ಗೆ ಏನ್ ಹೇಳ್ತೀರಾ ನೀವು? ಗರ್ಭಾಶಯದ ಕ್ಯಾನ್ಸರ್ ಅಲ್ಲಿ 2 ವಿಧಗಳಿವೆ, 2-3 ಅಂತ ನಾವು ಹೇಳ್ತೇವೆ. ಗರ್ಭಕೋಶ ಅಂತ ಹೇಳುವಂತದ್ದು ಎಂಡೋಮೆಟ್ರಿಯಂ, ಮೇನ್ ಎಂಡೋಮೆಟ್ರಿಯಲ್ ಕಾರ್ಸಿನೋಮಾ ನಾವು ಫಸ್ಟ್ ಮಾತಾಡುವ ಅದರ ಬಗ್ಗೆ. ಮತ್ತೆ ಗರ್ಭಕಂಠ ಇದೆ, ಗರ್ಭಕೋಶದ ಬಾಯಿ, ಎಲ್ಲಿಂದ ಮಗು ಹೊರಗಡೆ ಬರುತ್ತೆ ಅದು. ಮತ್ತೆ ಪ್ರತಿ ತಿಂಗಳು ನಮ್ಗೆ ಮುಟ್ಟ ಎಲ್ಲಿಂದ ಆಗತ್ತೆ, ಓವರೀಸ್ ಅಂತ ನಾವು ಹೇಳ್ತೇವೆ. ಸೊ 3 ವಿಧದಲ್ಲಿ ಬರ್ತದೆ. ಗರ್ಭಕೋಶದ ಒಂದು ಕ್ಯಾನ್ಸರ್ ಅಂತ ಹೇಳುದ್ರಲ್ಲಿ ಕೂಡ 3 ವಿಧದ ಕ್ಯಾನ್ಸರ್ ಗಳನ್ನ ನಾವು ನೋಡಬಹುದು. ಸೊ ಗರ್ಭಕೋಶದ ಕ್ಯಾನ್ಸರ್ ಅಂತ ಬರುವಾಗ ಪ್ಲೇನ್ ಎಂಡೋಮೆಟ್ರಿಯಲ್ ಕಾರ್ಸಿನೋಮಾ ಅಂತ ಹೇಳುವಾಗ ಮೇನ್ ರಿಸ್ಕ್ ಫ್ಯಾಕ್ಟರ್ ಇದು ಬರುವಂತ ಏಜ್ ಯಾವ್ದಂತ ಹೇಳಿದ್ರೆ ಪೋಸ್ಟ್ ಮೆನೋಪಾಸಲ್. ಮುಟ್ಟು 1 ವರ್ಷದ ತನಕ ಮುಟ್ಟು ನಿಂತ ಮೇಲೆ ನಾವು ಮೆನೋಪಾಸ್ ಅಂತ ಹೇಳ್ತೇವೆ. ಮೆನೋಪಾಸ್ ಆದ ನಂತರ ಪುನಃ ಮುಟ್ಟು ಕಾಣಿಸಿಕೊಳ್ಳುದು, ಅಂದ್ರೆ 1 ವರ್ಷ ನಿಂತಂತ ಮುಟ್ಟು ಪುನಃ ಕಾಣಿಸ್ಕೊಳ್ತದೆ ಒಂದು ಮಹಿಳೆಯಲ್ಲಿ. ಅಥವಾ ಮುಟ್ಟು ನಿಲ್ಲುವ ಏಜ್ ಪೆರಿಮೆನೋಪಾಸ್ 40-45 ಆದಾಗ ವಿಪರೀತ ಬ್ಲೀಡಿಂಗ್ ಹೋಗುದು. ಸ್ಕ್ಯಾನಿಂಗ್ ಮಾಡಿದಾಗ ಎಲ್ಲ ನಾರ್ಮಲ್, ಬಟ್ ಬ್ಲೀಡಿಂಗ್ ಹೋಗ್ತಾ ಇದೆ. ಒಂದು ಪಾಯಿಂಟ್ ಬರ್ತದೆ ಗರ್ಭಕೋಶ ದಪ್ಪ ಇದೆ ಅಂತ. ಸೊ ಗರ್ಭಕೋಶ ದಪ್ಪ ಆಗ್ತಾ ಇದೆ, ಇದು ಹೆಚ್ಚಾಗಿ ಮೆನೋಪಾಸ್ ಏಜ್ ಹತ್ರ ಬರುವಾಗ 40-45-50 ಏಜ್ ಗ್ರೂಪ್ ಅಲ್ಲಿ ಬರುವಂತ ಕಾಯಿಲೆ. ಇದರದ್ದು ಮೇನ್ ಲಕ್ಷಣ ಏನಂತ ಹೇಳಿದ್ರೆ ವಿಪರೀತ ಬ್ಲೀಡಿಂಗ್ ಹೋಗುದು, ಮುಟ್ಟಲ್ಲದ ಟೈಮಲ್ಲಿ ಬ್ಲೀಡಿಂಗ್ ಹೋಗುದು, 2-3 ತಿಂಗಳು ಹೋಗ್ತಾನೆ ಇರುವುದು, ತೀವ್ರವಾದ ರಕ್ತಹೀನತೆಯಿಂದ ಬರ್ತಾರೆ ಇಂಥ ಮಹಿಳೆಯರು ಹೆಚ್ಚಾಗಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಪೇನ್, ವಿಪರೀತ ಪೇನ್. ಮುಟ್ಟು ನಿಲ್ಲುವ ಏಜಲ್ಲಿ ಹೆಚ್ಚಾಗಿ ಗರ್ಭಕೋಶ ಶ್ರಿಂಕ್ ಆಗ್ಬೇಕು. ಆ ಗರ್ಭಕೋಶವು ತನ್ನ ಮೊದಲಿನ ಶೇಪ್ ಅಂಡ್ ಸೈಜಿಗೆ ಹೋಗ್ಬೇಕು. ಮೊದಲಿನ ಅಂತ ಹೇಳಿದ್ರೆ ಅವಳಿಗೆ ಆ ಒಂದು ಹೆಣ್ಣು ಮಗುವಿಗೆ ಫಸ್ಟ್ ಮುಟ್ಟಾದಾಗ ಎಷ್ಟು ಸೈಜ್ ಇತ್ತು ಅಂದಾಜು ಅಷ್ಟಿಗೆ ಹೋಗ್ಬೇಕು. ಆದ್ರೆ ಇಂಥ ಮಹಿಳೆ ಗರ್ಭಕೋಶದ ಕ್ಯಾನ್ಸರ್ ಬರುವ ಮಹಿಳೆಯರಲ್ಲಿ ಗರ್ಭಕೋಶ ವಿಪರೀತ, ನಾವು DNC ಮಾಡ್ತೇವೆ, ಕ್ಲೀನ್ ಮಾಡ್ತೇವೆ, ಎಲ್ಲ ಮಾಡಿದ್ರು ಸಹ ಪುನಃ ಗರ್ಭಕೋಶ ದಪ್ಪ ಆಗ್ತದೆ. ಇಂಥ ಒಂದು ಕಾಯಿಲೆ ಗರ್ಭಕೋಶದ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ. ಸೊ ಇದರದ್ದು ಲಕ್ಷಣಗಳಲ್ಲಿ ಇದೆ ಫಸ್ಟ್ ಸ್ವಲ್ಪ ಸೈಲೆಂಟ್ ಅಂತ ಹೇಳ್ಬೋದು. ಇದು ಬ್ಲೀಡಿಂಗ್ ಅಂತ ಹೇಳಿದ್ರೆ ನಮ್ಮಲ್ಲಿ ಏನು ಬ್ಲೀಡಿಂಗ್ ಎಲ್ಲರಿಗೆ ಆಗ್ತದೆ, ಇಟ್ ಇಸ್ ನಾರ್ಮಲ್. ಮತ್ತೆ ಕೆಲವು ನಮ್ಮ ಹಿರಿಯರು ಏನ್ ಹೇಳ್ತಾರೆ ಅಥವಾ ನಾವು ಟಿವಿಯಲ್ಲಿ ನೋಡ್ತೇವೆ, ಮುಟ್ಟು ನಿಲ್ಲುವ ಏಜ್ ಅಲ್ಲಿ ತುಂಬಾ ಬ್ಲೀಡಿಂಗ್ ಹೋಗೋದು ಸಾಮಾನ್ಯ ಅಂತ. ಬಟ್ ಅಲ್ಲಿಗೆ ಏನಾಗ್ತದೆ, ನಮ್ಮ ಮಹಿಳೆಯರು, ಭಾರತೀಯ ಮಹಿಳೆಯರು ಏನ್ ಮಾಡ್ತಾರೆ, ಇದು ಸಾಮಾನ್ಯ ಎಲ್ಲರಿಗೆ ಬರ್ತದೆ, ಸೊ ನಂದು ಬಹುಶಃ ಇದು ಮುಟ್ಟು ನಿಲ್ಲುವ ಒಂದು ನಾರ್ಮಲ್ ಹಂತ ಇರಬಹುದು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಅದರಿಂದ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಹಿಂಜರಿಕೆಯನ್ನ ಮಾಡ್ತಾರೆ. ಇಟ್ ಇಸ್ ಅ ನಾರ್ಮಲ್ ಕೋರ್ಸ್, ನಮ್ಮ ಮೆನೋಪಾಸ್ ಇದು ನಾರ್ಮಲ್ ಕೋರ್ಸ್ ಅಂತ ಹೇಳಿ ತಪ್ಪು ಮಾಹಿತಿ ಇದೆ ಅವರಲ್ಲಿ. ಈ ಸ್ಟೇಜ್ಗೆ ಬಂದಾಗ ಅವರು ಬಂದು ನಮ್ಮ ಹತ್ರ ಚೆಕ್ಅಪ್ ಮಾಡಿಸ್ಕೊಂಡ್ರೆ, ಎಂಡೋಮೆಟ್ರಿಯಲ್ ಕ್ಯಾನ್ಸರಿನ ಒಂದು ತಪಾಸಣೆ ಮಾಡ್ಕೊಂಡ್ರೆ ಈ ರೋಗವನ್ನು ಸಂಪೂರ್ಣವಾಗಿ ನಾವು ತಡಿಬಹುದು. ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲೇ ನಮ್ಗೆ ಗೊತ್ತಾಗ್ತದೆ ಇಂತಹ ಒಂದು ಬರುವ ಚಾನ್ಸಸ್ ಇದೆ, ಸೊ ಅದನ್ನ ತಡೆಗಟ್ಟಲಿಕ್ಕೆ ನಾವು ಔಷಧಿಯನ್ನ ಪಡ್ಕೊಳ್ಬಹುದು. ಓಕೆ, ಸೊ ಹಾಗಾದ್ರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಇದು ಯಾವ ರೀತಿಯ ಒಂದು ಕ್ಯಾನ್ಸರ್ ಅಂತ ಹೇಳ್ಬೋದಾ? ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಒಂದು ಇಂಡಿಯಾ ದೇಶದ ಒಂದು ಏನ್ ಹೇಳ್ತೇವೆ, ಒಂದು ಮಾರಣಾಂತಿಕ ಕಾಯಿಲೆ ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿ 8ರಿಂದ 10 ನಿಮಿಷಕ್ಕೆ 2 ಹೆಣ್ಣು ಮಕ್ಕಳು, ನಮ್ಮ ಭಾರತೀಯ ದೇಶದ 2 ಹೆಣ್ಮಕ್ಳು ಜೀವ ಕಳ್ಕೊಳ್ತಾ ಇದ್ದಾರೆ ಈ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು. ಇಟ್ ಈಸ್ ಅ ಪ್ರಿವೆಂಟೇಬಲ್ ಕ್ಯಾನ್ಸರ್. ಅದೇ ಬೇಸರದ ವಿಷಯ. ಯಾಕಂತ ಹೇಳಿದ್ರೆ ಬೇರೆ ಎಲ್ಲಾ ಕ್ಯಾನ್ಸರ್ಗಳಿಗಿಂತ ಈಗ ನಮ್ಮ ದೇಶದಲ್ಲಿ ವಿ ಹ್ಯಾವ್ ವ್ಯಾಕ್ಸಿನ್, ಒನ್ ಆಫ್ ದ ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಡಿಸೀಸಸ್ ಅಂತ ಹೇಳುವಂತ ಹೆಮ್ಮೆ ಭಾರತ ದೇಶದಲ್ಲಿದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲೇ ಉತ್ಪತ್ತಿ ಆಗ್ತಾ ಇದೆ ವ್ಯಾಕ್ಸಿನೇಷನ್, ಆದ್ರೂ ಸಹ ಬೇಸರದ ನಮ್ಮಲ್ಲೇ ಡೆತ್ಸ್ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಇದು ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ಈ ಕ್ಯಾನ್ಸರ್ ಅಲ್ಲಿ ಸ್ಟೇಜಸ್ ಇದೆ. ಪ್ರತಿಯೊಂದು ಸ್ಟೇಜ್ ಅಲ್ಲೂ ಪಾಪ ಅದು ನಮ್ಗೆ ವಾರ್ನಿಂಗ್ ಕೊಡ್ತಾ ಇರ್ತದೆ. ಫಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಒಂದು ಮಹಿಳೆಯು ಇದು ಹೆಚ್ಚಾಗಿ ಬರುವಂತದ್ದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ಯಂಗ್ ಮಹಿಳೆಯರಲ್ಲಿ ಬರ್ತದೆ. ಯಾಕಂತ ಹೇಳಿದ್ರೆ ಆ ಯಂಗ್ ಮಹಿಳೆಯರು ಪ್ಲಸ್ ಇದು ಬರುವಂತದ್ದು ನಮ್ಮದು ಡೆವಲಪಿಂಗ್ ಕಂಟ್ರಿ, ಹಾಗಾಗಿ ಬರುವಂತದ್ದು ಲೋ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ನಾವೇನ್ ಹೇಳ್ತೇವೆ, ಬಿಲೋ ಪಾವರ್ಟಿ ಲೈನ್, ಎಲ್ಲಿ ಶುಚಿತ್ವ ಕಡಿಮೆ ಇದೆ, ಎಲ್ಲಿ ಪೌಷ್ಟಿಕ ಆಹಾರ ಒಂದು ಹೆಣ್ಣು ಮಗುವಿಗೆ ಸಿಗ್ತಾ ಇಲ್ಲ, ಎಲ್ಲಿ ಬೇಗನೆ ಅವಳಿಗೆ ಮದುವೆ ಮಾಡಿ ಕೊಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಒಂದು ಕಾನೂನು ಮಾಡಿದ್ದಾರೆ ಬಾಲ್ಯ ವಿವಾಹ ಮಾಡಬಾರದು ಅಂತ. ನಾವು ಎಷ್ಟೇ ಮಾತಾಡ್ತಾ ಇದ್ದೇವೆ, ವಿ ಆರ್ ಅಡ್ವೊಕೇಟಿಂಗ್ ಫಾರ್ ಆಲ್, ನಮ್ಗೆ ಒಂದು ಕಾನೂನು ಪಾಸ್ಕೋ ಅಂತ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ,
ನಮ್ಮ ಪೊಲೀಸರು ಇದು ಮಾಡ್ತಾ ಇದ್ದಾರೆ, ಎಲ್ಲ ಇದೆ. ಬಟ್ ಸ್ಟಿಲ್ ಸ್ಯಾಡ್ ಪಾರ್ಟ್ ಇಸ್ ಇನ್ನೂ ಸಹ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ. ಅರ್ಲಿ ಏಜ್ ಆಫ್ ಸೆಕ್ಷುವಲ್ ಕಾಂಟ್ಯಾಕ್ಟ್, ಫಸ್ಟ್ ಮ್ಯಾರೇಜ್ ಅರ್ಲಿ ಆಗೋದು, ಮತ್ತೆ ಫಸ್ಟ್ ಎಕ್ಸ್ಪೋಜರ್ ಕಾಂಟ್ಯಾಕ್ಟ್ ಅರ್ಲಿ ಆದ ತಕ್ಷಣ ಏನಾಗುತ್ತೆ, ಒಂದು ಗರ್ಭಕೋಶ ಮತ್ತೆ ಗರ್ಭಕೋಶದ ಬಾಯಿಯ ಮಧ್ಯ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರ್ತದೆ. ಒಳಗೆ ಇನ್ಫೆಕ್ಷನ್ ಆಗದಿದ್ದ ಒಂದು ಪದರ ಇರ್ತದೆ. ಆ ಪದರವು ಈ ಅರ್ಲಿ ಏಜ್ ಅಲ್ಲಿ ಭೇದಿಸಲಾದ ಸಂದರ್ಭದಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಸ್ ಇದೆ. ಸೊ ಅದಕ್ಕೆ ಗರ್ಭಕೋಶದ ಬಾಯಿ ಅಂದ್ರೆ ತುಂಬಾ ಇಷ್ಟ, ಹೋಗಿ ಅದಕ್ಕೆ ಅಟ್ಯಾಕ್ ಮಾಡಿ ಬಿಡ್ತದೆ. ಆಲ್ ದ ವುಮೆನ್ ಇನ್ ದೇರ್ ಲೈಫ್ ಟೈಮ್ ದೇ ವುಡ್ ಹ್ಯಾವ್ ಗಾಟ್ ಎಕ್ಸ್ಪೋಸ್ ಟು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಹಾಗಾದ್ರೆ ಎಲ್ಲರಿಗೆ ಯಾಕೆ ಕ್ಯಾನ್ಸರ್ ಬರಬಾರ್ದು ಅಂತ ನಾವು ಹುಡುಕಿಕೊಂಡು ವೆನ್ ವಿ ಹ್ಯಾವ್ ರಿಸರ್ಚ್, ಅವಾಗ ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ಲೋ ಸ್ಯಾನಿಟೇಷನ್, ಅಂದ್ರೆ ಕ್ಲೀನ್ ಆಗಿ ಇಟ್ಕೊಳ್ಳೋದಿಲ್ಲ. ನಾವು ಎಷ್ಟೇ ಈಗ ಬಡ ಮಕ್ಕಳಿಗೆ ನಾವು ಪ್ಯಾಡ್ ಫ್ರೀ ಕೊಡ್ತಾ ಇದ್ದೇವೆ, ಶಾಲೆಯಲ್ಲಿ ಕೊಡ್ತಾ ಇದ್ದೇವೆ, ಬಟ್ ಅವ್ರೇನ್ ಮಾಡ್ತೇವೆ, ಋತುಮತಿ ಮೆನ್ಸಸ್ ಅಂತ ಹೇಳುವಂಥದ್ದು ಈಗಲೂ ಸಹ ಒಂದು ಏನು ತಪ್ಪು ಮಾಹಿತಿ ಇದೆ. ಅದು ಕೆಟ್ಟದ್ದು ಅಂತ. ಮಹಿಳೆಯು ಮೂಲೆಯಲ್ಲಿ ಕೂತ್ಕೊಳ್ಬೇಕು, ಆ ಹುಡುಗಿಯು ಮೂಲೆಯಲ್ಲಿ ಕೂತ್ಕೊಳ್ಬೇಕು, ಅವಳಿಗೆ ಪೌಷ್ಟಿಕ ಆಹಾರ ಕೊಡುದಿಲ್ಲ, ಬರೀ ಒಂದು ನೀರು ಗಂಜಿ ಏನೋ ಒಂದು ಕೊಡ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಲೋ ಇಮ್ಯುನಿಟಿ ಆದಾಗ ಏನಾಗತ್ತೆ, ಈ ವೈರಸ್ ಹೋಗಿ ಗರ್ಭಕೋಶಕ್ಕೆ ಇನ್ಫೆಕ್ಷನ್ ಮಾಡ್ತದೆ. ಸೊ ಅಂತ ಇನ್ಫೆಕ್ಷನ್ ಬಿಳಿ ಮುಟ್ಟಾಗಿ ಮೆಲ್ಲ ಅವಳು ಮ್ಯಾರೇಜ್ ಆದ್ಮೇಲೆ ಬಿಳಿ ಮುಟ್ಟು ಬರ್ತಾ ಇರ್ತದೆ. ಸೊ ಅವರು ಏನ್ ಮಾಡ್ತಾರೆ, ಬಿಳಿ ಮುಟ್ಟು ಅಂತ ಹೇಳುವಂಥದ್ದು ಸಾಮಾನ್ಯ ಅಮ್ಮ, ಏನು ಬರುವುದಿಲ್ಲ. ಸೊ ಅಟ್ ದ್ಯಾಟ್ ಸ್ಟೇಜ್ ಸರ್ವೈಕಲ್ ಇನ್ಫೆಕ್ಷನ್ ಫಸ್ಟ್ ಸ್ಟೇಜ್. ಇನ್ಫೆಕ್ಷನ್ ಆದ ನಂತರ ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಸಪೋಸ್ ರೈಟ್ ಟೈಮಿಗೆ ಅವಳು ಒಂದು ಪ್ಯಾಪ್ಸ್ಮಿಯರ್ ಅಂತ ನಾವು ಮುಂದೆ ಹೇಳ್ತೇನೆ ನಾನು, ಅದನ್ನ ಮಾಡಿಸ್ಕೊಂಡು ಯಾವ ರೀತಿಯಲ್ಲಿ ಅವಳಿಗೆ ಇನ್ಫೆಕ್ಷನ್ ಇದೆ, ಎಲ್ಲಾ ಬಿಳಿ ಮುಟ್ಟು ಸರ್ವೈಕಲ್ ಕ್ಯಾನ್ಸರಾ ಅಲ್ಲ, ಬಟ್ ಬಿಳಿ ಮುಟ್ಟು ಇನ್ಫೆಕ್ಷನ್ ಆಗಿ ಅದನ್ನ ನಾವು ಟ್ರೀಟ್ಮೆಂಟ್ ಕರೆಕ್ಟ್ ಟೈಮಿಗೆ ಮಾಡದೇ ಇದ್ರೆ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಸರ್ವೈಕಲ್ ಇಂಟ್ರಾಎಪಿಥೀಲಿಯಲ್ ಮ್ಯಾಲಿಗ್ನೆನ್ಸಿ, ಅಂದ್ರೆ ಗರ್ಭಕೋಶದ ಒಳಗೆ ಇರ್ತದೆ, ಅದು ಗರ್ಭಕಂಠದ ಒಳಗೆ. ಇನ್ನೂ ಸಹ ನಮ್ಗೆ ಟೈಮ್ ಕೊಡ್ತದೆ, ನನಗೆ ಡಿಟೆಕ್ಟ್ ಮಾಡಿ ನನಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ. ಸೊ ಆ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಮುಟ್ಟಲ್ಲದ ಟೈಮಲ್ಲಿ ಒಂದು ಬಿಳಿ ಮುಟ್ಟು ಕಾಣಿಸೋದು, ಕೆಂಪು ಮುಟ್ಟು ಕಾಣಿಸೋದು, ಇಂಟರ್ ಮೆನ್ಸ್ಟ್ರಲ್ ಬ್ಲೀಡಿಂಗ್. ಇನ್ನೊಂದು ಪಾಯಿಂಟ್ ಅಂದ್ರೆ ವಾಸನೆ ಬಿಳಿ ಮುಟ್ಟು ತೀವ್ರ. ಅವರ ಹತ್ರ ಹೋದ್ರೆ ನಿಮ್ಗೆ ಒಂಥರ ಮೀನಿನ ಸ್ಮೆಲ್ ಬರ್ತದೆ. ಅವರೇ ಬಂದು ನಮ್ಮ ಹತ್ರ ಹೇಳ್ತಾರೆ, ಕೆಟ್ಟ ವಾಸನೆ ಇದೆ, ಬಿಳಿ ಮುಟ್ಟು ಅಂದ್ರೆ ತುಂಬಾ ಸ್ಮೆಲ್ ಇದೆ ಡಾಕ್ಟ್ರೇ ಅಂತ ಹೇಳುವಂಥದ್ದು. ಸೊ ಆ ಸ್ಟೇಜ್ ಅಲ್ಲಿ ಕೂಡ ನಮ್ಗೆ ಚಾನ್ಸ್ ಇದೆ, ಅದನ್ನ ಕರೆಕ್ಟ್ ಟೈಮ್ಗೆ ಟ್ರೀಟ್ಮೆಂಟ್ ಮಾಡಿದ್ರೆ. ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ, ಒಂದು ಹುಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಲ್ಸರ್. ಗರ್ಭಕೋಶದ ಬಾಯಿಯ ಮೇಲೆ ಒಂದು ಅಲ್ಸರ್ ಆಗ್ತದೆ. ಅಲ್ಲಿಂದ ಸ್ಟೇಜಸ್ ಒಂದು 2 ಕ್ಯಾನ್ಸರ್ನ ಸ್ಟೇಜಸ್ಗಳು ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಕೂಡ 1ನೇ ಸ್ಟೇಜ್ ಹಾಗೂ 2ನೇ ಸ್ಟೇಜ್ ಅಲ್ಲಿ ಕಂಠದ ಒಳಗೆ ಇದ್ರೆ ಅದಕ್ಕೆ ಸಂಪೂರ್ಣವಾದ ಟ್ರೀಟ್ಮೆಂಟ್ ಇದೆ. ಅಲ್ಲಿಗೂ ಸಹ ನಮ್ಮನ್ನು ಹೇಳ್ತದೆ, ನನ್ನನ್ನು ಡಿಟೆಕ್ಟ್ ಮಾಡಿ ಬೇಗ, ನನಗೆ ಬೇಗ ಟ್ರೀಟ್ಮೆಂಟ್ ಕೊಡಿ, ನಾನು ಬದುಕುವ ಸಾಧ್ಯತೆ ಇದೆ ಅಂತ. ಮಹಿಳೆಯು ಬದುಕುವ ಸಾಧ್ಯತೆ ಇದೆ, ಯಾಕಂತ ಹೇಳಿದ್ರೆ ಆಲ್ ಕ್ಯಾನ್ಸರ್ಸ್ ಆರ್ ನಾಟ್ ಸೇಯಿಂಗ್ ದಟ್ ಅವರಿಗೆ ಕ್ಯೂರೇ ಇಲ್ಲ ಅಂತ ಹೇಳಿದ್ರೆ ಇಲ್ಲ. 2ನೇ ಸ್ಟೇಜ್ ತನಕ ಗರ್ಭಕಂಠದ ಕ್ಯಾನ್ಸರ್ ಏನಿದೆ, ಗರ್ಭಕೋಶವನ್ನು ತೆಗೆದು ಆ ಏರಿಯಾಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಟ್ರೆ ಇಟ್ ಇಸ್ ಕ್ಯೂರೆಬಲ್. ಅದರ ನಂತರದ ಸ್ಟೇಜ್ ಅಲ್ಲಿ ಅದು ಮೂತ್ರಕೋಶಕ್ಕೆ, ಕರುಳಿನ ಭಾಗಕ್ಕೆಲ್ಲ ಹರಡಿದ ನಂತರ ಅದು ಮುಂದುವರೆದು ತೀವ್ರವಾದ ಟ್ರೀಟ್ಮೆಂಟ್ಗೆ ಹೋಗ್ತದೆ. ಉಲ್ಬಣಗೊಂಡ ನಂತರ ನಾವು ಅದನ್ನ ಟ್ರೀಟ್ ಮಾಡೋದು ಕಷ್ಟ ಆಗ್ತದೆ. ಅಂದ್ರೆ ಅಷ್ಟು ಪ್ರಾಥಮಿಕ ಸ್ಟೇಜಸ್ ಅಲ್ಲಿ ಇರುವಷ್ಟು ಸುಲಭ ಇರುವುದಿಲ್ಲ ಅಂತ. ಓಕೆ, ಹಾಗಾದ್ರೆ ಈ ಎಲ್ಲ ಕ್ಯಾನ್ಸರ್ ಗಳ ಬಗ್ಗೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಹೆಚ್ಚಾಗಿ ಯಾವ ಮಹಿಳೆಯರಲ್ಲಿ, ಯಾವ ಏಜ್ ನ ಮಹಿಳೆಯರಲ್ಲಿ ಈ ಕ್ಯಾನ್ಸರ್ ಗಳು ಕಾಣ ಸಿಗ್ತದೆ ಅಂತ ಹೇಳ್ಬೋದು? ನಾವು ಯೂಶಲಿ ಏನ್ ಮಾಡ್ತೇವೆ, ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳುವಾಗ ಮಿಡಲ್ ಏಜ್ ಇಂದ ಒಂದೊಂದು ಹಂತದಲ್ಲಿ ಒಂದೊಂದು ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಯಂಗ್ ಏಜ್ ಅಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಬರುವಂತ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಯಾವುದಂದ್ರೆ ಗರ್ಭಕಂಠದ ಕ್ಯಾನ್ಸರ್. ಚಿಕ್ಕ ಒಂದು 30 ವರ್ಷದ ಮಹಿಳೆಯಲ್ಲೂ ನಾವು ನೋಡಿದ್ದೇವೆ, ಅಪ್ ಟಿಲ್ 50 ವರ್ಷದ ಮಹಿಳೆಯರಲ್ಲೂ, 55 ವರ್ಷದವರಲ್ಲಿ ಹುಟ್ಟು ನಿಂತ ಮಹಿಳೆಯರಲ್ಲೂ ನಾವು ನೋಡಿದ್ದೇವೆ. ಮಿಡಲ್ ಏಜ್ ಅಂದ್ರೆ ಈಗ ಮೆನೋಪಾಸ್ ಹತ್ರ ಬರುವ ಕ್ಯಾನ್ಸರ್ ಗರ್ಭಕೋಶದ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್. ಮತ್ತೆ ಲಾಸ್ಟ್ ಮುಟ್ಟು ನಿಂತು ಒಂದು 60-65 ವರ್ಷದ ನಂತರ ನಮ್ಗೆ ಫಸ್ಟ್ ಒಂದು ಮಹಿಳೆಯು 60 ವರ್ಷದ ಮಹಿಳೆಯು ನಮ್ಮ ಹತ್ರ ಬಂದ್ರೆ ಅಂತವರಲ್ಲಿ ಬರುವಂತ ಕ್ಯಾನ್ಸರ್ ಯಾವ್ದಂತ ಕೇಳಿದ್ರೆ ಒವೇರಿಯನ್ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್. ಇಂಥ ಮಹಿಳೆಯರಲ್ಲಿ ತುಂಬಾ ಏಜ್ ಆದ್ಮೇಲೆ ಬರುವಂತ ಕ್ಯಾನ್ಸರ್. ಅದರೊಟ್ಟಿಗೆ ಗರ್ಭಕೋಶದ ಕ್ಯಾನ್ಸರ್ ಸಹ ಮುಟ್ಟು ಒಂದು 60-65 ವರ್ಷದವರೆಗೆ ಸಹ ಬರುವ ಸಾಧ್ಯತೆ ಇದೆ. ಬೇರೆ ಎಲ್ಲ ಕರುಳಿನ ಕ್ಯಾನ್ಸರ್ ಅದೆಲ್ಲ ಎಲ್ಲ ಏಜ್ ಅಲ್ಲಿ ಬರುವ ಚಾನ್ಸ್ ಇದೆ.
ಡಾಕ್ಟರ್, ಹಾಗೆ ಈ ಒಂದು ಒವೇರಿಯನ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಇದರ ಒಂದು ಲಕ್ಷಣಗಳು ಹೇಗಿರ್ತದೆ, ಇದಕ್ಕೆ ಕಾರಣಗಳು ಏನಿರ್ತದೆ ಅಂತ ಹೇಳ್ಬೋದು? ಅಂಡಾಶಯ ಅಂತ ಪ್ರತಿ ತಿಂಗಳು ನಮ್ಮದು ಮುಟ್ಟು ಬರಬೇಕಿದ್ರೆ ನಮ್ಮ ಅಂಡಾಶಯಗಳು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಅದರಿಂದ ಸಿಗ್ನಲ್ ಹೋಗಿ ಪ್ರತಿ ತಿಂಗಳು ಒಂದು ಮೊಟ್ಟೆ ಬಿಡುಗಡೆ ಆದ ನಂತರ ಆಗುವಂತಹ ಪ್ರಕ್ರಿಯೆಯು ನಮ್ಮ ಮೆನ್ಸಸ್. ಸೊ ಅಂಡಾಶಯದ್ದು ಕೆಲಸ ಏನಿದೆ, ಅದು ನಮ್ಮದು ಮೆನ್ಸಸ್ ನಿಲ್ಲುವ ಏಜ್ ಅಲ್ಲಿ ಮೆನೋಪಾಸ್ ಅಂತ ನಾವೇನು ಹೇಳ್ತೇವೆ ಅಲ್ಲಿಗೆ ಪಾಸ್ ಆಗ್ತದೆ. ಯೂಶಲಿ 4-5 years ತನಕ ಆಕ್ಟಿವಿಟಿ ಇರ್ತದೆ, ಮತ್ತೆ ಅದು ಸ್ಟಾಪ್ ಆಗ್ತದೆ. ಬಟ್ ಅಂಡಾಶಯದ ಕ್ಯಾನ್ಸರ್ ಯಾಕಂತ ಹೇಳಿದ್ರೆ ಇದು ಸಹ ಒಂದು ಏನು ಜೆನೆಟಿಕ್ ಮ್ಯೂಟೇಶನ್ ಇರ್ಬೋದು, ಅದು ಫ್ಯಾಮಿಲಿ ಅನುವಂಶೀಯ ಕ್ಯಾನ್ಸರ್ಗಳಲ್ಲಿ ಒಂದು, ಕರುಳಿನ ಕ್ಯಾನ್ಸರ್ ಒಟ್ಟಿಗೆ ಬರುವಂತ ಕ್ಯಾನ್ಸರ್ ಅಲ್ಲಿ ಒಂದು, ಅಂದ್ರೆ ಬೇರೆ ಜಾಗದಲ್ಲಿ ಹೊಟ್ಟೆಯ ಕ್ಯಾನ್ಸರ್, ಕರುಳು, ಪ್ಯಾಂಕ್ರಿಯಾಸ್, ಲಿವರ್ ಅದರಲ್ಲಿ ಇರುವಂತ ಕ್ಯಾನ್ಸರ್ ಒಟ್ಟಿಗೆ ಕೆಲವು ಸಲ ಅಂಡಾಶಯದ್ದು ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಇದು ಯೂಶುವಲಿ ಹೇಗೆ ಬರ್ತದೆ ನಮ್ಮ ಹತ್ರ ಅಂತ ಹೇಳಿದ್ರೆ 60 ವರ್ಷ ದಾಟಿದ ನಂತರ ಬೇರೆ ಯಾವುದೋ ಒಪಿಡಿಗೆ ಹೋಗಿರ್ತಾರೆ ಅವರು, ಅಲ್ಲಿಂದ ಬೇರೆ ಡಾಕ್ಟರ್ ನಮ್ಗೆ ಕಳಿಸ್ತಾರೆ. ಮೇನ್ ಏನಂದ್ರೆ ಇವರು ಕರೆಕ್ಟ್ ಇದ್ರು ಡಾಕ್ಟ್ರೆ, ಸಡನ್ ಆಗಿ ವೇಟ್ ಲಾಸ್ ಆಗ್ತಾ ಇದೆ, ಬಾಡಿ ಸಪುರ ಆಗ್ತಾ ಇದೆ, ಹೊಟ್ಟೆ ದೊಡ್ಡದಾಗ್ತಾ ಇದೆ, ಹೊಟ್ಟೆಯಲ್ಲಿ ನೀರು ತುಂಬ್ತಾ ಇದೆ, ಇದೇ ಫಸ್ಟ್. ಇನ್ನೊಂದು ಏನ್ ಹೇಳ್ತಾರೆ, ಆಹಾರ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಇಮ್ಯಾಸಿಯೇಷನ್ ಅಂತ ಹೇಳಿದ್ರೆ ಸ್ವಲ್ಪ ತಿಂದು ಉಂಡು ಕರೆಕ್ಟ್ ಇರುವ ಮನುಷ್ಯ ಸ್ವಲ್ಪ ದಿನದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ತಿನ್ನುವುದಿಲ್ಲ, ಆಹಾರ ತಿನ್ಲಿಕ್ಕಾಗುದಿಲ್ಲ, ತಿಂದದ್ದು ಜೀರ್ಣ ಆಗುದಿಲ್ಲ, ವಾಮಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಒಂಥರ ದೇ ಬಿಕಮ್ ಸ್ಕೆಲಿಟನ್ ಲೈಕ್. ಅಂದ್ರೆ ಕ್ಲಿಯರ್ ಕಟ್ ಫೇಶಸ್ ಹೇಗೆ ಅಂತ ಬರುವಾಗ್ಲೇ ನಮ್ಗೆ ಒಂದು ಅಂದಾಜು ಆಗ್ತದೆ ಇವರಿಗೆ ಇದು ಸಮಥಿಂಗ್ ಇಸ್ ರಾಂಗ್. ಯಾಕಂತ ಹೇಳಿದ್ರೆ ಮತ್ತೆ ಇದು ಒಂದು ಸೈಲೆಂಟ್ ಕಿಲ್ಲರ್. ಆಲ್ರೆಡಿ ಎಲ್ಲ ಕಡೆ ಸ್ಪ್ರೆಡ್ ಆದ ನಂತರ ನಮ್ಮ ಹತ್ರ ಬರ್ತಾರೆ. ಯಾಕಂದ್ರೆ ಒಂದು 60 ವರ್ಷ ಆದ್ಮೇಲೆ ಯೂಶಲಿ ಏನ್ ಹೇಳ್ತಾರೆ, ಅವರಿಗೆ ಬಾಯಿ ರುಚಿ ಇಲ್ಲ, ಜೀರ್ಣಶಕ್ತಿ ಇಲ್ಲ, ಅಲ್ಲಿ ನೆಗ್ಲೆಕ್ಟ್ ಆಗಿ ಬಿಡ್ತದೆ. ಮತ್ತೆ ಮಹಿಳೆಯು ಕುಟುಂಬದ ಕಣ್ಣಂತ ಹೇಳುದು ಮಾತ್ರ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಹುಡುಕುವಾಗ ಆರೋಗ್ಯವನ್ನು ಹೆಚ್ಚಾಗಿ ಕಡೆಗಣಿಸುವವರು ಯಾರಂತ ನೀವು ಕೇಳಿದ್ರೆ ಫಸ್ಟ್ ಮಹಿಳೆಯರೇ. ಗಂಡನನ್ನು ಚೆಕಪ್ಗೆ ಕಳಿಸ್ತೇವೆ, ನೀವು ಮಾಡಿ, ಅತ್ತೆ ಮಾವನನ್ನು ಹೇಳ್ತೇವೆ ನೀವು ಚೆಕಪ್ಗೆ ಹೋಗಿ, ನೀವು ಹೋಗಿ ಅಂತ, ಲಾಸ್ಟ್ ನೋಡ್ಕೊಳ್ಳೋದಿಲ್ಲ. ಸೊ ಅವಾಗ ಏನಾಗತ್ತೆ, ಇಂಥ ಮಹಿಳೆಯರು ಏನ್ ಮಾಡ್ತಾರೆ, ಕಂಪ್ಲೇಂಟ್ಸು ಹೇಳಿಕೊಳ್ಳುವುದಿಲ್ಲ. ಇದು ಸಾಮಾನ್ಯ 60 ವರ್ಷಕ್ಕೆ ಇನ್ನೇನು ನಂಗೆ ಹಸುವಾಗೋದು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಅವ್ರು ನಮ್ಮ ಹತ್ರ ಬರುವಾಗ ಆಲ್ರೆಡಿ ಅದು ಅಂಡಾಶಯದಿಂದ ದೂರದ, ಅಂದ್ರೆ ಹೊಟ್ಟೆಗೆ, ಲಂಗ್ಸಿಗೆ, ಬ್ಲಡ್ಡಿನ ಮೂಲಕ ದೂರ ಎಲ್ಲ ಅವರ ಬೋನಿಗೆಲ್ಲ ಆಲ್ರೆಡಿ ಹರಡಿರ್ತದೆ. ಸೊ ಆವಾಗ ಇಂಥ ಕ್ಯಾನ್ಸರ್ ಲೇಟ್ ಆಗಿ ಡಿಟೆಕ್ಟ್ ಆಗುವಂಥದ್ದು, ಲೇಟ್ ಏಜ್ ಅಲ್ಲಿ ಬರುವಂಥದ್ದು ಅಂಡಾಶಯ, ಓವರಿಯನ್ ಟ್ಯೂಮರ್, ಓವೇರಿಯನ್ ಕ್ಯಾನ್ಸರ್. ಓಕೆ ಡಾಕ್ಟರ್, ಅಂದ್ರೆ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಮಹಿಳೆಯರಲ್ಲಿ ಸಾಧಾರಣ 30ರ ಒಂದು ಏಜ್ನಿಂದನೇ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ಆಫ್ ನಮ್ಮ ಅದು ಜೀವನ ಶೈಲಿ ಇರ್ಬೋದು, ಅಥವಾ ನಮ್ಮ ಆಹಾರ ಕ್ರಮದಲ್ಲಿ ನಾವು ಮಾಡಿಕೊಂಡಿರುವಂತಹ ಬದಲಾವಣೆಯಿಂದ ಇರ್ಬೋದು ಅಂತ ಹೇಳೋದನ್ನ ಹೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಮುಂದಿನ ಭಾಗದಲ್ಲಿ ಮಾತನಾಡೋಣ. ವೀಕ್ಷಕರೇ, ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ನಮಗ నువ్వు ఓల్తికు నమగా ఉంది నువ్వు ఓల్తికు నమగా ಒಂದು ಆ ಶಾಪ್ ಒಪ್ಪಲೆ ಅಲ್ಲಿ ಉಂಟೆ ಅಡೆಪೋಡಾ ನಬ ನ నువ్వు ఓల్తికు నమగా అవుతా ಒಂದು ಮುಲ್ಪೊಪ್ಪಲೆ ಮೂಲೆ ಉಂಟು ಅಡೆಪೋಡಾ ಶೇ ಹೌದಾ ನಮ ನ ನೆತ್ತು ಕೆಲವು ಐಟಮ್ ಪೂರ ತಿಕ್ಕದಿನ ಮಗ, ಕೆಲವು ಐಟಮ್ ವಾಶ್ ಆಪಡ್ತಿಕ್ಕು ಮಗ. ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರಿ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಒಂದು ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾತಿಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್, ಉಡುಪಿ. ಗ್ರೌಂಡ್ ಫ್ಲೋರ್, ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ, ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್, ಶೇಡಿಗುಡ್ಡೆ, ಮಂಗಳೂರು. ಗ್ರೌಂಡ್ ಫ್ಲೋರ್, ಅಥರ್ವ ಕಾಂಪ್ಲೆಕ್ಸ್, ಆಪೋಸಿಟ್ ಹೋಟೆಲ್ ಪಾರಿಜಾತ,
ಮೇನ್ ರೋಡ್ ಕುಂದಾಪುರ್. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಂಜಿತಾ ಎಸ್ ನಾಯಕ್. ಡಾಕ್ಟರ್, ನೀವು ಇವಾಗಲೇ ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಸ್ತನ ಕ್ಯಾನ್ಸರ್ ಇರ್ಬೋದು, ಮತ್ತೆ ಒವೇರಿಯನ್ ಕ್ಯಾನ್ಸರ್ಗಳ ಬಗ್ಗೆ ಕಾರಣಗಳನ್ನ ತಿಳಿಸಿದ್ರಿ. ಮುಖ್ಯವಾಗಿ ನೋಡಬೇಕು ಅಂತ ಹೇಳಿದ್ರೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ, ಸೊ ಇದಕ್ಕೆ ಕಾರಣಗಳನ್ನ ತಿಳಿಸಿದ್ರಿ. ಬಟ್ ಇದರ ಚಿಕಿತ್ಸೆಯ ಕ್ರಮ ಹೇಗಿರ್ತದೆ ಮತ್ತು ಯಾವ ಒಂದು ಪ್ರಾಥಮಿಕ ಹಂತದಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಹೇಳ್ಬೋದಾ? ಓಕೆ, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಏನಂತ ಹೇಳಿದ್ರೆ ನಮ್ಮ ಮಹಿಳೆಯರಲ್ಲಿ ಬರುವಂಥ ಫಸ್ಟ್ ಟೈಪ್ ಆಫ್ ಕ್ಯಾನ್ಸರ್, ಕಾಮನ್. ಅದಕ್ಕೆ ಫಸ್ಟ್ ಏನು ಹೇಳ್ತೇವೆ ನಾವು, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ದೇಹವನ್ನು ನಾವು ಪ್ರತಿಯೊಂದು ಹಂತದಲ್ಲಿ ನಾವು ಡೈಲಿ ನಾವೇ ಚೆಕಪ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂತ ಹೇಳಿದ್ರೆ ವಿ ಆರ್ ದ ಬೆಸ್ಟ್ ಜಡ್ಜಸ್. ನನ್ನ ಬಾಡಿಯಲ್ಲಿ ಏನೋ ಒಂದು ಸರಿ ಇಲ್ಲ ಅಂತ ಹೇಳಿದ್ರೆ ನಂಗೇನೆ ಫಸ್ಟ್ ಗೊತ್ತಾಗ್ಬೇಕಾದ್ರು. ಬ್ರೆಸ್ಟ್ ಅನ್ನು ಹೆಚ್ಚಾಗಿ ತಪಾಸಣೆ ಮಾಡ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅದು ನಾರ್ಮಲ್ ಅಪ್ಪ, ಅದ್ರಲ್ಲಿ ಏನಿರ್ತದೆ ಅಂತ ಒಂದು ಇಲ್ಲ. ನಾವೇನ್ ಹೇಳ್ತೇವೆ, ಫಸ್ಟ್ ಪಾಯಿಂಟ್ ಇನ್ ಡಿಟೆಕ್ಷನ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಟಾರ್ಟ್ಸ್ ಎಟ್ ಹೋಮ್ and it starts by the woman herself. ಯಾಕಂತ ಹೇಳಿದ್ರೆ ಅವಳು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಬೇಕು, ಪರೀಕ್ಷೆ ಮಾಡ್ಕೊಳ್ಬೇಕು. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಇದ್ರದ್ದು. ಫಸ್ಟ್ ಏನು ನೋಡ್ಬೇಕು ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಅಂತ ಹೇಳಿದ್ರೆ ಲಂಪ್, ಅನ್ಯೂಶುವಲ್ ಲಂಪ್. ಮುಂಚೆ ಇರದಿದ್ದದ್ದು ಏನೋ ಒಂದು ಅನ್ಯೂಶುವಲ್ ಒಂದು ಗುಳ್ಳೆ ತರ ನಮ್ಗೆ ಫಸ್ಟ್ ಪಾಯಿಂಟ್ ಕಾಣಿಸ್ತಾ ಇದೆ. ಅಥವಾ ಒಂದು ಬ್ರೆಸ್ಟ್ ದೊಡ್ಡದು, ಒಂದು ಚಿಕ್ಕದಾಗ್ತಾ ಇದೆ. ನಿಪ್ಪಲಿನ ಏನು ಚೇಂಜಸ್, ನಿಪ್ಪಲಲ್ಲಿ ನಿಪ್ಪಲ್ ಒಳಗಡೆ ಎಳೆದಾಗೆ ಆಗ್ತಾ ಇದೆ ಅಥವಾ ಜೋತ್ ಬಿದ್ದಾಗೆ ಆಗ್ತಾ ಇದೆ. ನಿಪ್ಪಲಿಂದ ಬ್ಲಡ್ ಬರ್ತಾ ಇದೆ, ಹಾಲ್ ಬರ್ತಾ ಇದೆ. ಸಿಂಗಲ್ ಒಂದೇ ಎರಡು ಕಡೆ ಆಗ್ಬೇಕಂತ ಏನಿಲ್ಲ, ಒಂದು ಕಡೆಯಲ್ಲಿ ಸ್ಟಾರ್ಟ್ ಆಗ್ತಾ ಇರ್ಬೋದು. ಇದು ಎಲ್ಲವೂ ನಾರ್ಮಲ್. ಬಟ್ ಕಂಕುಳಲ್ಲಿ ನಮ್ಮ ಆಕ್ಸಿಲ್ ಅಂತ ನಾವೇನ್ ಹೇಳ್ತೇವೆ, ಕೈ ಎತ್ತಿದ ಆ ಕಂಕುಳ ಅಂತ ಯಾವ ಪಾರ್ಟ್, ಅಲ್ಲಿ ಗುಳ್ಳೆ ಕಾಣ್ತಾ ಇರೋದು. ಸೊ ಇದೆಲ್ಲವೂ ಸಹ ಮತ್ತೆ ಏನಾಗುತ್ತೆ, ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಸ್ಟೇಜಲ್ಲಿ ಲಂಪ್ ಬರುವ ಸ್ಟೇಜಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಆರೆಂಜಿನ ಸಿಪ್ಪೆ ನೋಡಿದಿರಲ್ಲ ನೀವು, ಆರೆಂಜಿನ ಮೂಸುಂಬಿಯ ಸಿಪ್ಪೆ ಒಂಥರ ಚುಕ್ಕಿ ಚುಕ್ಕಿ ಇದ್ದಾಗೆ ಇರ್ತದೆ. ಹಾಗೆ ನಮ್ಮ ಬ್ರೆಸ್ಟ್ ಒಂಥರ ಆರೆಂಜಿನ ಪ್ಯೂಡಿ ಆರೆಂಜ್ ಅಂತ ಅಪಿಯರೆನ್ಸ್ ಅಂತ ನಾವು ಹೇಳ್ತೇವೆ. ಬ್ರೆಸ್ಟ್ ಒಂಥರ ಸುಕ್ಕುಗಟ್ಟಿದಾಗೆ ಆಗಿ ಬಿಡ್ತದೆ. ಮತ್ತೆ ಒಂದು ಆ ಲಂಪ್ ಇರುವ ಜಾಗದಲ್ಲಿ ಹುಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಆ ಚರ್ಮವನ್ನು ಭೇದಿಸಿ ಹೊರಗಡೆ ಬರ್ತದೆ. ಇದು ಲೇಟರ್ ಸ್ಟೇಜ್. ಅದು ಒಡೆದು ಹೊರಗಡೆ ಬರುವ ತನಕ ನೀವ್ ಹೇಳ್ಬೋದು, ಇಂಥ ಕೇಸ ಬರ್ತದ ಡಾಕ್ಟ್ರೇ, ನಾವು ನೋಡಿದ್ದೇವೆ, ಅದರಲ್ಲಿ ಹುಳ ಆಗಿ ಬಂದವರು ಇದ್ದಾರೆ. ಅಷ್ಟು ಸೆಲ್ಫ್ ನೆಗ್ಲೆಕ್ಟ್ ಅಂತ ಹೇಳಿದ್ರೆ ಆ ಬ್ರೆಸ್ಟ್ ಅನ್ನು ಹೇಗೆ ಡಾಕ್ಟರಿಗೆ ತೋರಿಸೋದು ನಾವು, ಒಂಥರ ಹಿಂಜರಿಕೆ. ಅದು ಒಂದು ಪ್ರೈವೇಟ್ ಪಾರ್ಟ್ ಅಲ್ಲಿ ಒಂದು ಅಂತ ನಮ್ಮಲ್ಲಿ ಒಂದು ಚಿಕ್ಕ ಮಗುವಿಂದ ನಾವು ಹೇಳ್ತೇವೆ, ಅದನ್ನು ಯಾರಿಗೂ ತೋರಿಸಬಾರ್ದು, ನಮ್ಮ ಗರ್ಭಕೋಶದ್ದು ಯಾರಿಗೂ ನಾವು ತೋರಿಸಬಾರ್ದು, ಇದ್ ಮಾಡಬಾರ್ದು, ಮುಟ್ಬಾರ್ದು, ಇದ್ ಮಾಡಬಾರ್ದು. ಅದರಲ್ಲಿ ಹೆದರಿಕೆ ಆಗಿ ಸೊ ನೆಗ್ಲೆಕ್ಟ್ ಆಗಿ ಬರ್ತಾರೆ. ಲಾಸ್ಟ್ ಸ್ಟೇಜ್ ಅಲ್ಲಿ ಅದು ಕಂಪ್ಲೀಟ್ ಆಗಿ ಒಂದು ಬರ್ಸ್ಟ್ ಓಪನ್ ಆಗಿ ಅದರಲ್ಲಿ ಪಸ್ ಆಗಿ ಹುಳ ಆಗಿ ಅದು ಪೂರ್ಣ ರೀತಿಯ ಕ್ಯಾನ್ಸರ್ ಆಗಿ ಬರ್ತದೆ. ಸೊ ಇದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದಾಗ ಲಂಪ್ ಅಂತ ಏನ್ ಹೇಳ್ತೇವೆ ನಾವು, ಗುಳ್ಳೆ, ಆ ಸ್ಟೇಜಲ್ಲಿ ಅವ್ರು ನಮ್ಮ ಹತ್ರ ಬಂದಾಗ ನಾವು ಏನ್ ಮಾಡ್ತೇವೆ, ಬ್ರೆಸ್ಟ್ ಸೊನಾಲಜಿ, ಸೋನು ಮ್ಯಾಮೋಗ್ರಫಿ ಅಂತ ಒಂದು ಇದೆ, ಅಡ್ವಾನ್ಸ್ಡ್. ಅದು ಅಲಾಂಗ್ ವಿತ್ ಮುಂಚೆ ಏನ್ ಮಾಡ್ತಿದ್ರು, ಎಕ್ಸ್ರೇ ಮೂಲಕ ಮ್ಯಾಮೋಗ್ರಫಿ ಅಂತ ಇತ್ತು. ನೀವೆಲ್ಲಾ ಹೆಲ್ತ್ ಚೆಕಪ್ ಅಲ್ಲಿ ಮುಂಚೆ ಒಂದು 10-15 ವರ್ಷದ ಮುಂಚೆ ಏನು ಡೌಟ್ ಇದ್ರೆ ಸಹ ಡೈರೆಕ್ಟ್ ಮ್ಯಾಮೋಗ್ರಫಿಗೆ ಹೋಗಿ ಬಿಡುದು. ಮ್ಯಾಮೋಗ್ರಫಿ ಅಂದ್ರೆ ಏನು, ಎಕ್ಸ್ರೇ ಮೂಲಕ ಬ್ರೆಸ್ಟ್ ಅನ್ನ ಒಂದು ಬೇರೆ ಬೇರೆ ವಿಭಾಗಕ್ಕೆ ವಿಂಗಡಣೆ ಮಾಡಿ ಯಾವ ಭಾಗದಲ್ಲಿ ಕ್ಯಾನ್ಸರ್ ಇದೆ ಅಂತ ಒಂದು ಅಥವಾ ಏನು ಡೌಟ್ ಇದೆ ಅಂತ ನೋಡುವಂಥದ್ದು. ಈಗ ಏನು ಅಡ್ವಾನ್ಸ್ಡ್ ಬಂದಿದೆ ಅಂದ್ರೆ ಸೋನೋ ಮ್ಯಾಮೋಗ್ರಫಿ ಅಂತ ಮಾಡ್ತೇವೆ. ಅದರಲ್ಲಿ ಆ ಗುಳ್ಳೆ ಯಾವ ಭಾಗದಲ್ಲಿ, ಬ್ರೆಸ್ಟ್ ಅಂತ ಹೇಳುವಂಥದ್ದು ಒಂದು ಗಡಿಯಾರದ ಇದನ್ನ ಹೋಲಿಸಿದ್ರೆ ನಾವು ಕ್ವಾಡ್ರೆಂಟ್ ಅಂತ ಹೇಳ್ತೇವೆ. ಯಾವ ಕ್ವಾಡ್ರೆಂಟ್ ಅಂಡರ್, ಅದರಲ್ಲಿ ತುಂಬಾ ಸ್ಟೇಜಸ್ ಇದೆ, ತುಂಬಾ ಟೈಪ್ಸ್ ಇದೆ. ಸೊ ಅದನ್ನ ಭೇದಿಸಿ ಅವರು ಬಯಾಪ್ಸಿ ಮಾಡ್ತಾರೆ. ಯೂಶಲಿ ಸರ್ಜನ್, ಡಾಕ್ಟರ್, ಪ್ಲಾಸ್ಟಿಕ್ ಸರ್ಜನ್ ಯಾರೇ ಬ್ರೆಸ್ಟ್ ಇದ್ದು ಯಾರು ಇದ್ದಾರೆ ಮಾಡ್ತಾರೆ. ಅದನ್ನ ಬಯಾಪ್ಸಿಗೆ ರಿಪೋರ್ಟ್ ಕಳಿಸಿದಾಗ ಎಲ್ಲಾ ಬ್ರೆಸ್ಟ್ ಲಂಪ್ ಕ್ಯಾನ್ಸರ್ ಆ ಡಾಕ್ಟ್ರೇ ಇಲ್ಲ. ಮೋಸ್ಟ್ ಕಾಮನ್ ಏನಿರ್ತದೆ ಡಯಾಗ್ನೋಸಿಸ್ ಅಂದ್ರೆ ಬೆಳವಣಿಗೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಹೆಚ್ಚಾಗಿ ಯಾರು ಯಂಗ್ಸ್ಟರ್ಸ್ ಯಾರಿದ್ದಾರೆ ಯೂಶಲಿ ಬರುವಂತ ರಿಪೋರ್ಟ್ ಫೈಬ್ರೋ ಎಡಿನೋಮಾ ಅಂತ.
ಸೊ ಫೈಬ್ರೋಎಡಿನೋಮಾ ಅಂತ ಹೇಳುವಂಥದ್ದು ಒಂದು ಹಾರ್ಮೋನಲ್ ಚೇಂಜಸ್ ಆಗಿ ಒಂದು ಲಂಪ್ ಬರುವಂಥದ್ದು. ಹೌದು. ಮತ್ತೆ ಅಡ್ವಾನ್ಸ್ಡ್ 40+ ಏಜ್ ಗ್ರೂಪಲ್ಲಿ ಅಥವಾ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ, ತಾಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂಥದ್ರಲ್ಲಿ ಯೂಶಲಿ ಏನು ಬರುತ್ತೆ, ಸ್ಟೇಜ್ 1, 2 ಹಾಗೆಲ್ಲ ಬರ್ತದೆ. ಆ ಸ್ಟೇಜಲ್ಲಿ ಆ ಬ್ರೆಸ್ಟನ್ನು ತೆಗೆದು ಆಕ್ಸಿಲಾ ಕಂಕುಳಲ್ಲಿ ಇರುವಂಥ ಏನಾದರೂ ಲಿಂಫ್ ನೋಡ್ ಅಂತ, ಅದರಲ್ಲಿ ಆ ಬ್ರೆಸ್ಟಿಂದ ತಕೊಂಡು ಹೋಗುವ ರಕ್ತವನ್ನು, ಆ ಗ್ರಂಥಿಗಳನ್ನು ನಾವು ಲಿಂಫ್ ನೋಡ್ ಅಂತ ಹೇಳ್ತೇವೆ. ಅದನ್ನು ತೆಗೆದ್ರೆ ಈ ಕ್ಯಾನ್ಸರ್ಗೆ ಸಂಪೂರ್ಣವಾದ ಟ್ರೀಟ್ಮೆಂಟ್ ಇದೆ. ಆದರೆ 3ನೇ 4ನೇ ಸ್ಟೇಜ್ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿದೆ. ಇದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಬ್ಲಡ್ಡಿನ ಮೂಲಕ ಸ್ಪ್ರೆಡ್ ಆಗುವ, ಲಿಂಫ್ ಮತ್ತೆ ಬ್ಲಡ್ಡಿನ ಮೂಲಕ ಸ್ಪ್ರೆಡ್ ಆಗುವ ಕಾರಣ ಏನಾಗುತ್ತೆ, ಅದು ಆಲ್ರೆಡಿ ಥೈರಾಯ್ಡಿಗೆ ಹೋಗ್ತದೆ, ನಮ್ಮ ಬೋನ್ಸಿಗೆ ಸ್ಪ್ರೆಡ್ ಆಗ್ತದೆ, ಅದೆಲ್ಲ ಅಡ್ವಾನ್ಸ್ಡ್. ಆವಾಗ ಕೀಮೋಥೆರಪಿ ಮತ್ತೆ ರೇಡಿಯೇಷನ್ ಬೇಕಾಗುತ್ತೆ. ಬಟ್ ಚಾನ್ಸ್ ಆಫ್ ಸರ್ವೈವಲ್ ಏನಾಗುತ್ತೆ, ದ ಮೋರ್ ಅಡ್ವಾನ್ಸ್ ದ ಟ್ಯೂಮರ್ ದ ಲೆಸ್ ಚಾನ್ಸ್ ಆಫ್ ಸರ್ವೈವಲ್. ಸೊ ಹಾಗೆ. ಸೊ ಡಾಕ್ಟರ್, ಈ ಒಂದು ಒವೇರಿಯನ್ ಕ್ಯಾನ್ಸರ್ ಬಗ್ಗೆ ಹೇಳುವುದಾದ್ರೆ ಇದರ ಒಂದು ಲಕ್ಷಣಗಳು ಯಾವ ರೀತಿಯಲ್ಲಿ ಇರ್ತದೆ ಮತ್ತೆ ಇದಕ್ಕೆ ಏನು ಚಿಕಿತ್ಸೆಗಳು ಕಾಣಸಿಗ್ತದೆ ಅಂತ ಹೇಳ್ಬೋದಾ? ಒವೇರಿಯನ್ ಕ್ಯಾನ್ಸರ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ಏಜ್ ಆದ ನಂತರ ಒಂದು 60-65ರಲ್ಲಿ ಬರುವಂಥದ್ದು. ಸೊ ಇದರಲ್ಲಿ ಕೂಡ ನಾವು ಏನು ಹೇಳ್ತೇವೆ, ಸ್ಟಾರ್ಟಿಂಗ್ ಸ್ಟೇಜ್ 1, 2 ಹಾಗೆ ಇರುವಾಗ ನಾವೇನು ಮಾಡ್ತೇವೆ, ಸಿಂಪ್ಟಮ್ಸ್ ಅಲ್ಲಿ ಬಂದಾಗ ಆಲ್ರೆಡಿ ಅವರ ಹೊಟ್ಟೆದು ನಾವು ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಇದು ಇಂಥದ್ದೊಂದು ಟ್ಯೂಮರ್ ಇದೆ ಅಥವಾ ಇದಿದೆ ಅಂತ. ಅದರಲ್ಲಿ ಕೂಡ ಸ್ಟೇಜ್ ಇದೆ. ಅದು ಆಲ್ರೆಡಿ ಹೊಟ್ಟೆಗೆ ಹರಡಿ ಹೊಟ್ಟೆಯಲ್ಲಿ ನೀರು ತುಂಬಿದ ಸ್ಟೇಜ್ ಯಾವುದಿದೆ, ಅಸೈಟಿಸ್ ಅಂತ ನಾವೇನು ಹೇಳ್ತೇವೆ, ಅಲ್ಲಿಂದ ಹೋಗಿ ಲಿವರ್ ಮತ್ತೆ ಹತ್ತಿರದ ಕರುಳು ಅದಕ್ಕೆಲ್ಲ ಸ್ಪ್ರೆಡ್ ಆಗಿದ್ರೆ ನಾವೊಂದು ಏನು ಮಾಡ್ತೇವೆ, ಫಸ್ಟ್ ಏನು ಮಾಡ್ತೇವೆ, ಇದರದ್ದು CT ಸ್ಕ್ಯಾನ್, MRI ಮಾಡಿ ಎಲ್ಲಿ ಯಾವ ಹಂತದ ತನಕ ಇದು ಹರಡಿದೆ ಸ್ಟೇಜಿಂಗ್ ಮಾಡಬೇಕು ಫಸ್ಟ್. ಅದಾದ ನಂತರ ನಮಗೆ ಅದು ತೀವ್ರವಾದ ಅಡ್ವಾನ್ಸ್ಡ್ ಕಂಡೀಷನ್ ಅಲ್ಲಿ ಮತ್ತೆ ಆ ಪೇಷಂಟ್ ಆಪರೇಷನ್ ಮಾಡುವ ಹಂತದಲ್ಲಿ ಇಲ್ಲ ಅಂತ ಹೇಳಿದ್ರೆ 2 ರೀತಿಯಲ್ಲಿ ಇವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. 65 ಇಯರ್ಸ್ ಅಂದ್ರೆ ಆಲ್ರೆಡಿ ದೇ ಆರ್ ಎಂತ ನ್ಯೂಟ್ರಿಷನಲ್ಲಿ ಸರಿ ಇರುವುದಿಲ್ಲ, ಅವರ ದೇಹಕ್ಕೆ ದೊಡ್ಡ ಆಪರೇಷನ್, ಇದು ಗರ್ಭಕೋಶ ಅಂಡಾಶಯದ ಕ್ಯಾನ್ಸರ್ ಯಾವತ್ತೂ ಒಂದು ದೊಡ್ಡ ಆಪರೇಷನ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಅದು ಆಲ್ರೆಡಿ ಎಲ್ಲ ಕಡೆ ಹರಡಿದ್ರಿಂದ ನಮಗೆ ಎಲ್ಲಾ ಕಡೆಯ ಬಯಾಪ್ಸಿಯನ್ನು ತೆಗೆದು ಪರೀಕ್ಷೆ, ಬರೇ ಗರ್ಭಕೋಶ ಅಂಡಾಶಯ ಅಲ್ಲ ಎಲ್ಲ ತೆಗೆದು ಪರೀಕ್ಷೆಗೆ ಕಳಿಸ್ಬೇಕು. ಸೊ ವೆದರ್ ದಟ್ ವುಮನ್ ಕ್ಯಾನ್ ಟಾಲರೇಟ್ ಅಷ್ಟು ಏಜ್ ಅಲ್ಲಿ ಅವರಿಗೆ ಅಷ್ಟು ಆಪರೇಷನ್ ಅನ್ನು ತಡ್ಕೊಳ್ಳೋ ಶಕ್ತಿ ಇದೆ ಅಂತ ಹೇಳಿದ್ರೆ ನಾವು ಫಸ್ಟ್ ಆಪರೇಷನ್ ಮಾಡಬಹುದು. ಸ್ಟೇಜಿಂಗ್ ಲ್ಯಾಪ್ರೋಟಮಿ ಅಂತ ನಾವು ಹೇಳ್ತೇವೆ. ಇದರಲ್ಲಿ ನಾವು ಗರ್ಭಕೋಶ ಅಂಡಾಶಯ ಎಲ್ಲ ಫುಲ್ ತೆಗೆದು ಆ ನೀರನ್ನು ತೆಗೆದು ಪ್ಲಸ್ ಹತ್ತಿರದ ಕರುಳಲ್ಲಿ ಏನಾದರೂ ಹರಡಿಕೊಂಡಿದ್ರೆ ಅದನ್ನು ತೆಗೆದು ಲಿವರ್ ಹತ್ರ ಮತ್ತೆ ನಮ್ಮ ಲಂಗ್ಸ್ ಎಲ್ಲೆಲ್ಲಿಂದ ನಮಗೆ ಬಯಾಪ್ಸಿ ತೆಗಿಲಿಕ್ಕೆ ಆಗ್ತದೆ ಅಲ್ಲೆಲ್ಲಿಂದ ತೆಗೆದು ಎಲ್ಲವೂ ನಾವು ಬೇರೆ ಬೇರೆ ಇದರಲ್ಲಿ ಹಾಕಿ ಪರೀಕ್ಷೆಗೆ ಒಳಪಡಿಸ್ತೇವೆ. ಅದಾದ ನಂತರ ಅದರದ್ದು ರಿಪೋರ್ಟ್ ಬರುತ್ತೆ. ಪ್ರತಿಯೊಂದು ಕ್ಯಾನ್ಸರಿಗೂ ಬೇರೆ ಬೇರೆ ವಿಧಗಳಿವೆ. ಕೆಲವು ಕ್ಯಾನ್ಸರ್ ಕೀಮೋಥೆರಪಿ ಬೇಕಾಗತ್ತೆ, ಕೆಲವುದು ಬರೀ ಅದು ಆಪರೇಷನ್ ಮಾಡಿದ್ರೆ ಸಾಕಾಗತ್ತೆ. ಬಟ್ ಕೀಮೋಥೆರಪಿ ಕೊಟ್ರೆ ಅವರ ಸರ್ವೈವಲ್ ಚಾನ್ಸ್ ಜಾಸ್ತಿ ಇರ್ತದೆ. ಬಟ್ ಇದು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರುವಂತ ಕ್ಯಾನ್ಸರ್ ಆದ್ರಿಂದ ಪುವರ್ ಪ್ರೋಗ್ನೋಸಿಸ್ ಅಂತ ಹೇಳ್ತೇವೆ. ಬೇಗ ಡಿಟೆಕ್ಟ್ ಆದ್ರೂ ಸಹ ಅವರಿಗೆ ಅಷ್ಟು ಕೀಮೋಥೆರಪಿ, ಯೂಶಲಿ 65-70 ವರ್ಷ ಆದವರಿಗೆ ಅಷ್ಟು ಕೀಮೋಥೆರಪಿ ತಡ್ಕೊಳ್ಳುವ ಶಕ್ತಿ ಕಡಿಮೆ ಇರ್ತದೆ. ಸೊ ಅವರ ಸರ್ವೈವಲ್ ಕೂಡ ಕಡಿಮೆ ಆಗ್ತದೆ. ಮತ್ತೆ ಇನ್ನೊಂದು ಆಪ್ಷನ್ ಏನು ಅಂತ, ಸ್ವಲ್ಪ ಯಂಗ್ ಇದ್ದವರು ಏನ್ ಮಾಡ್ತಾರಂದ್ರೆ ಫಸ್ಟ್ ಕೀಮೋಥೆರಪಿ ಕೊಡ್ತಾರೆ. ಕೀಮೋಥೆರಪಿ ಕೊಟ್ಟು ಟ್ರೀಟ್ಮೆಂಟ್ ಟ್ಯೂಮರ್ ಅನ್ನ ಕಡಿಮೆ ಮಾಡಿ ಮತ್ತೆ ಹೋಗಿ ಇಂಟರ್ವಲ್ ಲ್ಯಾಪ್ರೋಟೊಮಿ, ಒಂದು ಟ್ಯೂಮರ್ ಶ್ರಿಂಕ್ ಮಾಡಿ ಮತ್ತೆ ಹೋಗಿ ಲ್ಯಾಪ್ರೋಟೊಮಿ ಅದು ಆಪರೇಷನ್ ಮಾಡಿ ಅದನ್ನ ಅಂಡಾಶಯವನ್ನು ತೆಗಿಬಹುದು. ಹೀಗೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ಬಟ್ ಎಲ್ಲಾ ಕ್ಯಾನ್ಸರ್, ಮಹಿಳೆಯರಲ್ಲಿ ಬರುವಂತ ಎಲ್ಲಾ ಕ್ಯಾನ್ಸರ್ ಅಲ್ಲಿ ಒಂದು ಕಡಿಮೆ ಸರ್ವೈವಲ್ ಇರುವಂತದ್ದು ಅಂತ ಹೇಳಿದ್ರೆ ನಮ್ಮ ಅಂಡಾಶಯದು ಕ್ಯಾನ್ಸರ್. ಯಾಕಂದ್ರೆ ಬರುವಾಗ್ಲೇ ಆಲ್ರೆಡಿ ಏಜ್ ಆಗಿರ್ತದೆ, ಪ್ಲಸ್ ಆಲ್ರೆಡಿ ಸ್ಪ್ರೆಡ್ ಆಗಿರ್ತದೆ, ಪ್ಲಸ್ ಅವರು ಆಹಾರ ಪದ್ಧತಿ ಕರೆಕ್ಟ್ ಆಗಿ ತಕೊಳ್ಳದೇ ಇರುವುದರಿಂದ ಅವರದ್ದು ನ್ಯೂಟ್ರಿಷನ್ ಸಹ ಕಡಿಮೆ ಇರ್ತದೆ. ಆವಾಗ ಏನಾಗುತ್ತೆ ಅಂದ್ರೆ ಒಂದು ಪ್ಯಾಲಿಯೇಷನ್ ಅಂತ ಮಾತ್ರ ಉಳಿಯುತ್ತೆ. ಪ್ಯಾಲಿಯೇಟಿವ್ ಅಂದ್ರೆ ಅವರು ಎಷ್ಟು ಟೈಮ್ ಇದ್ದಾರೆ ಅಷ್ಟು ಟೈಮ್ ತನಕ ನಮ್ಮಿಂದ ಏನ್ ಸಾಧ್ಯವಾಗುತ್ತಾ, ಅವರಿಗೆ ಪೇನ್ ಇರ್ಬೋದು ಅಥವಾ ಹೊಟ್ಟೆಯಲ್ಲಿ ನೀರು ತುಂಬಿದ್ರೆ ನೀರು ತೆಗೆದು ಕೊಡೋದು ಇರ್ಬೋದು, ಶ್ವಾಸ ತೆಗಿಲಿಕ್ಕೆ ಕಷ್ಟ ಇರ್ತದೆ, ಮತ್ತೆ ಆ ಏಜ್ ಅಲ್ಲಿ BP ಇರ್ತದೆ, ಶುಗರ್ ಇರ್ತದೆ. ಮೋರ್ ದನ್ ದಿಸ್ ಟ್ಯೂಮರ್ ಅವರಿಗೆ ಬೇರೆ ಬೇರೆ ಸಮಸ್ಯೆಗಳು ಉಲ್ಬಣಗೊಳ್ತವೆ. ಸೊ ಆವಾಗ ಒಂದು ಪ್ಯಾಲಿಯೇಟಿವ್ ಥೆರಪಿ ಅಂತ ನಾವು ಕೊಡುವಂಥದ್ದು ಇದೇ ಟ್ಯೂಮರಿಗೆ. ಸೊ
ನಮ್ಮ ಪ್ಯಾಲಿಯೇಷನ್ ಅಂದ್ರೆ ಮೇನ್ಲಿ ಅವರು ಇರುವಂತ ತನಕ ಸುಖವಾಗಿ ಇರ್ಲಿ ಅಂತ ಅಷ್ಟೇ ಅಷ್ಟೇ. ಡಾಕ್ಟರ್, ಹಾಗೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಇಂದಿನ ಒಂದು ಪ್ರಸಕ್ತ ಒಂದು ಜೀವನ ಶೈಲಿಯನ್ನ ನೋಡಿದಾಗ ಹೆಚ್ಚಾಗಿ ಚಿಕ್ಕ ವಯಸ್ಸಿನ ಹೆಣ್ಣುಮಕ್ಕಳು ಕೂಡ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ಗೆ ಒಳಗಾಗ್ತಾ ಇದ್ದಾರೆ. ಸೊ ಇದಕ್ಕೆ ಏನು ಒಂದು ಕಾರಣಗಳನ್ನ ಆಲ್ರೆಡಿ ತಿಳಿಸಿದ್ರಿ ನೀವು, ಇದರ ಒಂದು ಲಕ್ಷಣಗಳನ್ನ ನಮ್ಗೆ ಹೇಳ್ಬೋದಾ? ಸರ್ವೈಕಲ್ ಕ್ಯಾನ್ಸರ್ ಆಲ್ರೆಡಿ ನಾನು ಹೇಳಿದಾಗೆ ಫಸ್ಟ್ ಸ್ಟೇಜ್ ಅಲ್ಲಿ ಬಿಳಿ ಮುಟ್ಟು, ಅದಾದ ಮೇಲೆ ವಾಸನೆಯುಕ್ತ ಫೌಲ್ ಸ್ಮೆಲ್ಲಿಂಗ್ ವೈಟ್ ಡಿಸ್ಚಾರ್ಜ್, ಅದಾದ ನಂತರ ಮೆನ್ಸಸ್ ಅಲ್ಲದ ಟೈಮಲ್ಲಿ ವಾಸನೆಯುಕ್ತ ಕೆಂಪು ಮುಟ್ಟು, ಅದಾಗಿ ಅದು ಆಲ್ರೆಡಿ ಹುಣ್ಣಿನ ಮೂಲಕ ಹೊರಗಡೆ ಬಂದಾಗ ಒಂದು ನಮ್ಗೆ ನಾವು ಪರೀಕ್ಷೆ ಮಾಡಿದಾಗ ಒಂದು ಹುಣ್ಣೆ ಕಾಣಿಸ್ತದೆ ಅಲ್ಲಿ. ಮತ್ತೆ ಆ ಗರ್ಭಕಂಠದಿಂದ ಹೊರಗೆ ಸ್ಪ್ರೆಡ್ ಆದ ನಂತರ ಏನಾಗ್ತದೆ, ಮೂತ್ರದಲ್ಲಿ ರಕ್ತ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮೂತ್ರ ಕಟ್ತದೆ. ಅದು ಆ ಟ್ಯೂಮರ್ ಏನಿದೆ ಗರ್ಭಕೋಶ ಮತ್ತೆ ನಮ್ಮ ಗರ್ಭಕೋಶನ ಮುಂದಿನ ಭಾಗದಲ್ಲಿ ಮೂತ್ರಕೋಶ ಇದೆ, ಯೂರಿನರಿ ಬ್ಲಾಡರ್, ಹಿಂದೆ ಮೋಷನ್ ಜಾಗ ಇದೆ. ಸೊ ಎದುರುಗಡೆ ಸ್ಪ್ರೆಡ್ ಆದಾಗ ಏನಾಗತ್ತೆ, ಆ ಹುಣ್ಣು ಹೋಗಿ ಮೂತ್ರಕೋಶಕ್ಕೆ ಅಂಟಿ ಕೂತಾಗ ಮೂತ್ರ ಮಾಡಿದ್ರೆ ಸಹ ಅರ್ಧ ಮೂತ್ರ ಮಾಡುವಾಗೆ ಆಗುದು. ಆ ಮೂತ್ರ ಸ್ಟಾಕ್ ಆಗಿ ಹೈಡ್ರೋನೆಫ್ರೋಸಿಸ್ ಅಂತ ನಾವೇನ್ ಹೇಳ್ತೇವೆ, ಮೂತ್ರ ಹೊರಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಆವಾಗ ಏನಾಗುತ್ತೆ, ಬಾಡಿಯಲ್ಲಿ ಕಿಡ್ನಿ ಫೇಲಿಯರ್ ಇದ್ದು ಸೈನ್ ಸ್ಟಾರ್ಟ್ ಆಗ್ತದೆ. ಯೂರಿಮಿಕ್ ಬರುವಾಗ್ಲೇ ಒಂಥರ ಸುಸ್ತು, ವಾಮಿಟ್, ಏನ್ ತಿಂತ ಇಲ್ಲ, ಡಾಕ್ಟರ್ ಸರಿಯಾಗಿದ್ರು ಈಗ ವೇಟ್ ಲಾಸ್ ಆಗ್ತಾ ಇದೆ, ಆಹಾರ ತಿನ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಕೆಳಗಡೆ ಈ ರೀತಿ ಬ್ಲೀಡಿಂಗ್ ಎಲ್ಲ ಹೋಗ್ತಾ ಇದೆ, ಮುಟ್ಟಲ್ಲದ ಟೈಮಲ್ಲೂ ಹೋಗ್ತಾ ಇದೆ, ಮತ್ತೆ ಬ್ಲೀಡಿಂಗ್ ಸರಿಯಾಗಿ ಹೋಗ್ತಾ ಇಲ್ಲ, ಏನೋ ಒಂದು ಬೇರೆ ಇದೆ. ಅದ್ರಲ್ಲಿ ಮಹಿಳೆಗೆ ಗೊತ್ತಾಗತ್ತೆ, ಅವರ ನಾರ್ಮಲ್ ಮೆನ್ಸಸ್ ಇಷ್ಟು ವರ್ಷ ಅವರು ಋತುಮತಿ ಆದಾಗಿಂದ ಆಗುವಂತ ಬ್ಲೀಡಿಂಗಿಗೂ ಈ ಬ್ಲೀಡಿಂಗಿಗೂ ವ್ಯತ್ಯಾಸ ಇದೆ ಡಾಕ್ಟ್ರೆ ಅಂತ ಹೇಳುವಾಗ ನಾವು ಹೋಗಿ ಅದು ಪರೀಕ್ಷೆ ಮಾಡುವಾಗ ನಮ್ಗೆ ಗೊತ್ತಾಗುವಂತ ಅಂಶಗಳು ಇದು ಸರ್ವೈಕಲ್ ಕ್ಯಾನ್ಸರ್. ಚಿಕ್ಕ ಹುಡುಗಿಯರಲ್ಲಿ ಇದು ಯಾವ ರೀತಿಯಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಬೆಳೆಯುವ ಇದರಲ್ಲಿ ಅಂತ ಹೇಳಿದ್ರೆ, ಈಗ ನಾವು ಏಜ್ ಆಫ್ ಮೆನಾರ್ಕ್ ಏನಂತ ಹೇಳ್ತೇವೆ, ಫಸ್ಟ್ ಋತುಮತಿ ಆಗುವ ಏಜೇ ಆಕ್ಚುಲಿ ತುಂಬಾ ಬೇಗ ಆಗಿಬಿಟ್ಟಿದೆ. ಸೊ ಅರ್ಲಿ ಮೆನಾರ್ಕ್ ಆದಾಗ ಏನಾಗತ್ತೆ, ಆ ಪ್ರೊಟೆಕ್ಟಿವ್ ಲೇಯರ್ ಏನಿದೆ ಅದು ಭೇದಿತವಾಗ್ತದೆ. ಸೊ ಮೋರ್ ಚಾನ್ಸ್ ಆಫ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್, ಮೋರ್ ಚಾನ್ಸ್ ಆದಾಗ ಏನಾಗತ್ತೆ, ನಮ್ಮ ಪೌಷ್ಟಿಕ ಆಹಾರ ಎಲ್ಲ ಸರಿಯಾಗಿ ಕೊಡ್ತಾ ಇಲ್ಲ ನಾವು, ಅಯನ್ ಡೆಫಿಷಿಯನ್ಸಿ ಇರ್ಬೋದು, ಬೇರೆ ವಿಟಮಿನ್ ಡೆಫಿಷಿಯನ್ಸಿ ಇರ್ಬೋದು. ಭಾರತ ಸರ್ಕಾರವು ಒಳ್ಳೆಯ ಅಂಶಗಳನ್ನು ಮಾಡಿದೆ, ಶಾಲೆಯಲ್ಲೇ ಅಯರ್ನ್ ಟ್ಯಾಬ್ಲೆಟ್ಸ್ ಅನ್ನು ಕೊಡುವಂಥದ್ದು, ಮೊಟ್ಟೆಯನ್ನು ಕೊಡುವಂಥದ್ದು, ಬಿಸಿ ಊಟ ಕೊಡುವಂಥದ್ದು ಎಲ್ಲ ಮಾಡ್ತಾ ಇದ್ದೇವೆ. ಆದರೂ ಸಹ ಏನೋ ಒಂದು ಕೊರತೆಯಿಂದಾಗಿ ಅವರಿಗೆ ಅವರ ಬಾಡಿಯಲ್ಲಿ ನ್ಯೂಟ್ರಿಷನ್ ಕಡಿಮೆ ಆಗಿ, ಅಥವಾ ಋತುಮತಿ ಆದ ಸಂದರ್ಭದಲ್ಲಿ ಪ್ಯಾಡ್ ಸರಿಯಾಗಿ ಒಂದು ಬೆಳಿಗ್ಗೆ ಹಾಕಿದ ಪ್ಯಾಡ್ ರಾತ್ರಿ ತನಕ ಇಟ್ಕೊಂಡು ಕುತ್ಕೊಳ್ಳೋದು, ಮಾಹಿತಿ ಇಲ್ಲ ಹೇಗೆ ಕ್ಲೀನ್ ಇಟ್ಕೊಳ್ಬೇಕು. ಆ ಬಟ್ಟೆ ಹಾಕ್ತಾರೆ, ಬಟ್ಟೆ ಕೆಟ್ಟದ ಅಂತ ನೀವು ಕೇಳ್ಬೋದು. ಇಲ್ಲ, ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಶುಚಿಯಾಗಿ ಇಟ್ಕೊಳ್ಳಿ, ಎಲ್ಲರಿಗೆ ಪ್ಯಾಡ್ ತಕೊಳ್ಳಿ ಅಂತ ನಾವು ಹೇಳ್ತಾ ಹೋದ್ರೆ ನಾಳೆ ದಿನ ಭಾರತ ದೇಶದಲ್ಲಿ ಪ್ಯಾಡ್ ಎಲ್ಲಿ ಡಿಸ್ಪೋಸ್ ಮಾಡುದಂತಾನೆ ಗೊತ್ತಾಗುದಿಲ್ಲ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ನೌ. ವಾಟ್ ಎವರ್ ಯು ಆರ್ ಯೂಸಿಂಗ್, ನೀವು ಒಂದು ಪ್ಯಾಡ್ ಯೂಸ್ ಮಾಡ್ತೀರಾ, ಬಟ್ಟೆ ಯೂಸ್ ಮಾಡ್ತೀರಾ, ಬಟ್ ಎವ್ರಿ 3 to 4 hours ವೆದರ್ ಇಟ್ ಇಸ್ ವೆಟ್ ಆರ್ ನಾಟ್ ಅದನ್ನ ಚೇಂಜ್ ಮಾಡ್ತಾ ಇರ್ಬೇಕು. ಮತ್ತೆ ಬಟ್ಟೆ, ಕಾಟನ್ ಬಟ್ಟೆ ವಾಪಸ್ ಬರ್ತಾ ಇದೆ, ಈಗ ಕಾಟನ್ ಪ್ಯಾಡ್ಸ್ ಬರ್ತಾ ಇದೆ, ಕಾಟನ್ ಪ್ಯಾಂಟೀಸ್ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ವಾಪಸ್ ಅಂತ ಹೇಳುವಾಗ, ಇದು ಆಕ್ಚುಲಿ ಸೇಫ್, ಇದರಲ್ಲಿ ಕೆಮಿಕಲ್ಸ್ ಇಲ್ಲ. ಬಟ್ ದ ಓನ್ಲಿ ಥಿಂಗ್ ಇಲ್ಲಿ ಅಂತ ಹೇಳಿದ್ರೆ ಶುಚಿತ್ವ ಕಾಪಾಡ್ಕೊಳ್ಬಹುದು, ಆಗದಿದ್ದಾಗೆ ನೋಡ್ಕೊಳ್ಬೇಕು. ಹೌದು, ಈ ಸ್ಟೇಜ್ ಅಲ್ಲಿ ಇನ್ಫೆಕ್ಷನ್ ಸ್ಟೇಜ್ ಅಲ್ಲಿ ಕರೆಕ್ಟ್ ಆಗಿ ಒಂದು ಮಹಿಳೆಯು ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಯಾನ್ಸರ್ ಅಂತ ದೊಡ್ಡ ಕಾಯಿಲೆಯನ್ನು ತಡಿಬಹುದು. ಮತ್ತೆ ಬೆಳೆಯುವ ಹೆಣ್ಣು ಮಕ್ಕಳಲ್ಲಿ ಒಂದು ಗುಡ್ ಪಾಯಿಂಟ್ ಇತ್ತೀಚಿನ ದಿನಗಳಲ್ಲಿ ಏನಂತ ನಾನು ಹೇಳ್ತೇನೆ ಅಂದ್ರೆ, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಬಂದಿದೆ. ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಅಂತ ಹೇಳುವಂತದನ್ನ ಯಾವ ಏಜ್ ಅಲ್ಲಿ ನಾವು ತಗೊಳ್ಬೇಕಾಗ್ತದೆ, ಮತ್ತೆ ಇದು ಎಷ್ಟು ರೀತಿಯಲ್ಲಿ ನಮಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತದೆ ಅಂತ ಹೇಳ್ಬೋದಾ? ಓಕೆ, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಇಂಡಿಯಾದಲ್ಲೇ ಮಾರ್ಪಾಡಾಗ್ತಾ ಇದೆ. ಇಟ್ ಇಸ್ ಮೇಡ್ ಇನ್ ಇಂಡಿಯಾ ಅಂತ ನಾವು ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾಗೆ ಇದು ಕೊಟ್ಟಾಗೆ. ಸೊ ಇದರಲ್ಲಿ ಯೂಶಲಿ ನಾವೇನು ನಮ್ಮ ಹಾಸ್ಪಿಟಲಲ್ಲಿ, ಆದರ್ಶ ಹಾಸ್ಪಿಟಲಲ್ಲಿ ಏನು ಕೊಡ್ತಾ ಇದ್ದೇವೆ, ಸರ್ವವ್ಯಾಕ್ ಅಂತ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅವರು ಮಾಡಿರುವಂಥದ್ದು. ಇದರಲ್ಲಿ ಏನಂದ್ರೆ ಆಸ್ ಅರ್ಲಿ ಆಸ್ 9 years ಏಜ್ ಗ್ರೂಪ್ ಇಂದ ಹಿಡಿದು 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಇದನ್ನು ತಕೊಂಡ್ರೆ 2 ಡೋಸ್ ಸಾಕು.
2 ಡೋಸ್. ಆಫ್ಟರ್ 15 ಇಯರ್ಸ್ ತಗೊಂಡ್ರೆ ಅಪ್ ಟಿಲ್ ದಿ ಏಜ್ ಆಫ್ ಎಲ್ಲಿ ಮೆನೋಪಾಸ್ ಆಗುವ ಏಜ್ ತನಕ ತಗೊಳ್ಬಹುದು. ಇದನ್ನ 3 ಡೋಸಸ್ ತಗೊಳ್ಬೇಕಾಗ್ತದೆ. ಸೊ ಇದರಲ್ಲಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಾವು ನೋಡಿದ್ದೇವೆ ಸರ್ವೈಕಲ್ ಕ್ಯಾನ್ಸರ್ ಅನ್ನ ಮಾಡುವಂತದ್ದು ವೈರಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಸೊ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನ ಇದು ಟಾರ್ಗೆಟ್ ಮಾಡ್ತದೆ. ಸೊ ಅದನ್ನ ಟಾರ್ಗೆಟ್ ಮಾಡಿ ಅದರ ಅಟ್ಯಾಕ್ ಎಲ್ಲರಲ್ಲೂ, ನಾನು ಆಲ್ರೆಡಿ ಹೇಳಿದ್ದೇನೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಒಂದಲ್ಲ ಒಂದು ಟೈಮಲ್ಲಿ ಎಲ್ಲ ಮಹಿಳೆಯರಿಗೆ ಅಟ್ಯಾಕ್ ಮಾಡ್ತದೆ. ಬಟ್ ಇವರ ಇಮ್ಯುನಿಟಿ ಪವರ್ ಜಾಸ್ತಿ ಆದ ತಕ್ಷಣ ದೇ ಗೆಟ್ ದ ಪವರ್ ಟು ಫೈಟ್ ದಟ್. ಸೊ ಇನ್ಫೆಕ್ಷನ್ ಆಗದೇ ಇರುವ ಸಂದರ್ಭದಲ್ಲಿ ಅಲ್ಲಿ ಹುಣ್ಣಾಗುದಿಲ್ಲ ಮತ್ತು ಮುಂದುವರೆದು ಅಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಕಡಿಮೆ. ಸೊ ಅದರಲ್ಲೂ ಸಹ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಕಂಪ್ಲೀಟ್ ಮಾಡಬೇಕು ಆ ಡೋಸ್ ಅನ್ನ. ಮತ್ತೆ ಏನಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿರುವಂತ ಶುಚಿತ್ವ ಕಾಪಾಡ್ಕೊಳ್ಬೇಕು, ನ್ಯೂಟ್ರಿಷನ್ ಫುಡ್ ತಿನ್ಬೇಕು, ಪಾಶ್ಚಾತ್ಯ ಇದನ್ನೆಲ್ಲ ಫಾಲೋ ಮಾಡಬಾರ್ದು, ಪದ್ಧತಿಗಳನ್ನು ಫಾಲೋ ಮಾಡಬಾರ್ದು. ಇದನ್ನೆಲ್ಲ ಮಾಡಿದ್ರೆ ಸಂಪೂರ್ಣವಾಗಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಸಾಧ್ಯತೆ. ಡಾಕ್ಟರ್, ಹಾಗೆ ನೀವು ಕೆಲವೆಲ್ಲ ಕ್ಯಾನ್ಸರ್ಗಳ ಬಗ್ಗೆ ಹೇಳಿದ್ರಿ. ಈ ಸ್ತನ ಕ್ಯಾನ್ಸರ್ ಇರ್ಬೋದು, ಅಥವಾ ಈ ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಒವೇರಿಯನ್ ಕ್ಯಾನ್ಸರ್ ಬಗ್ಗೆ ಹೇಳಿದ್ರಿ. ಬಟ್ ಗರ್ಭಕೋಶದ ಕ್ಯಾನ್ಸರ್ ಏನಿದೆ, ಇದರ ಬಗ್ಗೆ ಯಾವ ರೀತಿಯಲ್ಲಿ ಮಾಹಿತಿಯನ್ನ ನೀಡಲಿಕ್ಕೆ ಬಯಸ್ತೀರಾ? ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳುವಂಥದ್ದು ನಾನು ಆಲ್ರೆಡಿ ಹೇಳಿದಾಗೆ ಇದು ಋತುಮತಿಯಾಗಿ ನಿಲ್ಲುವ ಏಜ್ ಅಲ್ಲಿ ಯೂಶಲಿ ಬರುವಂತ ಮೆನೋಪಾಸ್ ಟೈಮ್ ಅಲ್ಲಿ ಬರುವಂತ ಕ್ಯಾನ್ಸರ್. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ ಮಹಿಳೆಯೂ ಕೂಡ ಅವರ ಮೆನ್ಸಸ್ ನಿಲ್ಲುವ ಏಜ್ ಅಲ್ಲಿ ಅವರಿಗೆ ಅನಿಸ್ತಾ ಇದೆ ಇದು ನನ್ನ ಬ್ಲೀಡಿಂಗ್ ಅಲ್ಲ, ಏನೋ ಒಂದು ಚೇಂಜಸ್ ಕಾಣ್ತಾ ಇದೆ ಅಂತ ಹೇಳುವಾಗ ದಯವಿಟ್ಟು ಅವರು ಒಂದ್ಸಲ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಆಗೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಎಲ್ಲಾ ಬ್ಲೀಡಿಂಗ್ ಅಲ್ಲಿ ಪ್ರಾಬ್ಲಮ್ ಬರುವಂತದ್ದು, ನನ್ಗೆ ಈಗ 40-45 ಇಯರ್ಸ್ ಆಯ್ತು ಡಾಕ್ಟ್ರೆ, ನನ್ಗೆ ಬ್ಲೀಡಿಂಗ್ ಜಾಸ್ತಿ ಹೋದ್ರೆ ಅದು ಕ್ಯಾನ್ಸರಾ? ಅದು ಕ್ಯಾನ್ಸರಾ ಅಲ್ವಾ ಅಂತ ನೀವು ಗೂಗಲ್ ಮಾಡುವ ಬದಲು ಗೂಗಲ್ ಡಾಕ್ಟರ್ ಅಂತ ನಾವೇನು ವಿ ಆರ್ ಫಾಲೋವಿಂಗ್ ಬ್ಲೈಂಡ್ಲಿ, ಅದು ರಾಂಗ್. ಯಾಕಂದ್ರೆ ಹೇಳಿದ್ರೆ ಅದರಲ್ಲಿ ಹಾಕಿದಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಿಸ್ ಆಗ್ತದೆ, ಹೆಚ್ಚೊಂದು ತಪ್ಪು ಮಾಹಿತಿ ಕೊಡ್ತದೆ ಅದು. ಸೊ ಅದನ್ನ ಫಾಲೋ ಮಾಡಿ, ಅಥವಾ ಯಾರಿಗೂ ಒಂದು ಕೇಳೋದು, ಯಾರಿಗೂ ಒಂದು ಮಾಹಿತಿ ಇಲ್ಲದವರಿಗೆ ಕೇಳುವುದಕ್ಕಿಂತ ಎಲ್ಲ ಈಗ ಕಡೆಯೂ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇದೆ, ಎಲ್ಲ ಲೆವೆಲಲ್ಲೂ ಕೂಡ ನಾವು ಟ್ರೈನ್ಡ್ ಡಾಕ್ಟರ್ಸ್ ಆಗಲಿ ಟ್ರೈನ್ಡ್ ಸಿಸ್ಟರ್ಸ್ ಆಗಲಿ ಇದ್ದಾರೆ. ಸೊ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಗೈನ್ಯಾಕ್ ಹತ್ರನೇ ಹೋಗ್ಬೇಕಾ ನಾವು? ಇಲ್ಲ, ಸ್ಟಾರ್ಟಿಂಗ್ ಯಾರ ಹತ್ರ ಆದ್ರೂ ಹೋಗಿ ತೋರಿಸಿ, ಅವರು ನಿಮ್ಮನ್ನು ಗೈಡ್ ಮಾಡ್ತಾರೆ. ಫಸ್ಟ್ ಸ್ಟೇಜಲ್ಲಿ ನಾವು ಒಂದು ಮಹಿಳೆ ಈ ರೀತಿ ಬಂದಾಗ ನಾವು ಪರೀಕ್ಷೆ ಮಾಡಿ ನೋಡ್ತೇವೆ ಹುಣ್ಣೇನಾದ್ರೂ ಇದೆಯಾ. ಯಾಕಂದ್ರೆ ಹೇಳಿದ್ರೆ ಎಲ್ಲವೂ ಗರ್ಭಕೋಶದ ಒಳಗೆ ಇರುವಂತದ್ದಂತ ಹೇಳಿದ್ರು, ಹೊರಗಡೆ ಇರುವಂತದ್ದು ಕೂಡ ಕೆಲವು ಸಲ ಬರ್ತದೆ. ಪಾಲಿಪ್ ಅಂತ ನಾವು ಹೇಳ್ತೇವೆ, ದುರ್ಮಾಂಸ ಬೆಳವಣಿಗೆ ಆಗ್ತದೆ, ಅದನ್ನ ತೆಗೆದ ತಕ್ಷಣ ಅದು ಗುಣ ಆಗ್ತದೆ, ಬ್ಲೀಡಿಂಗ್ ಜಾಸ್ತಿ ಆಗೋದಂತ. ಮತ್ತೆ ನಾವು ಫಸ್ಟ್ ಮಹಿಳೆ ಬಂದ ತಕ್ಷಣ ಇದೆಲ್ಲ ಪರೀಕ್ಷೆ ಎಲ್ಲ ಆದ ಮೇಲೆ ಅಲ್ಟ್ರಾಸೌಂಡ್ ಮಾಡ್ತೇವೆ, ಗರ್ಭಕೋಶದ ಸೋನೋಗ್ರಫಿ ಮಾಡ್ತೇವೆ. ಅದರಲ್ಲಿ ಏನು ಗರ್ಭಕೋಶ ದಪ್ಪ ಇದೆ, ಗರ್ಭಕೋಶದ ಪದರ ದಪ್ಪ ಇದೆ ಅಂತ ಹೇಳಿದ ತಕ್ಷಣ ಬಯಾಪ್ಸಿ ಮಾಡಿ ಪರೀಕ್ಷೆಗೆ ಕಳಿಸ್ತೇವೆ. ಸೊ ಆ ಸ್ಟೇಜ್ ಅಲ್ಲಿ ಎಂಡೋಮೆಟ್ರಿಯಲ್ ಕಾರ್ಸಿನೋಮಾ ಅಂತ ಬಂದ್ರೆ, ಅಂದ್ರೆ ಕ್ಯಾನ್ಸರ್ ಅಂತ ಬಂದ ತಕ್ಷಣ ನಾವೇನ್ ಮಾಡ್ತೇವೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ, MRI ಮಾಡಿ CT ಮಾಡಿ ನೋಡ್ತೇವೆ ಸ್ಟೇಜ್ ಎಲ್ಲಿದೆ ಅಂತ. ಗರ್ಭಕೋಶದ ಒಳಗೆ ಇದ್ರೆ ಇದಕ್ಕೆ ನಾವು ಸ್ಟೇಜಿಂಗ್ ಲ್ಯಾಪ್ರೋಟಮಿ ಮಾಡಿ ಗರ್ಭಕೋಶ ಅದರ ಸುತ್ತಮುತ್ತ ಇರುವಂತಹ ಸ್ಟ್ರಕ್ಚರ್ಸ್ ತೆಗೆದು ಕಳಿಸಿದ್ರೆ ಇದಕ್ಕೆ ಸಂಪೂರ್ಣವಾದ ಟ್ರೀಟ್ಮೆಂಟ್. ಆದರೆ ಸ್ಟೇಜ್ 3-4 ಬೇರೆ ಕಡೆ ಹರಡಿದೆ ಅಂತ ಹೇಳಿದ್ರೆ ಮಾತ್ರ ಮುಂದುವರೆದು ಇಂಥವರಿಗೆ ಕೀಮೋಥೆರಪಿ ಬೇಕಾಗ್ತದೆ. ಸೊ ಎಲ್ಲಾ ಕ್ಯಾನ್ಸರ್ ಅಲ್ಲಿ ನಾವು ಫಸ್ಟ್ ಇಂದನೇ ಸ್ಟ್ರೆಸ್ ಮಾಡುವ ಪಾಯಿಂಟ್ ಅರ್ಲಿ ಡಿಟೆಕ್ಷನ್ ಅಂಡ್ ಟ್ರೀಟ್ಮೆಂಟ್. ಅಂದ್ರೆ ಪ್ರಾಥಮಿಕವಾಗಿ ನಮಗೆ ಗೊತ್ತಾದ್ರೆ ನಾವು ಅದನ್ನ ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಹಾಗಾದ್ರೆ ಮಹಿಳೆಯರಿಗೂ ಕೂಡ ಬಹಳಷ್ಟು ರೀತಿಯ ಕ್ಯಾನ್ಸರ್ಗಳನ್ನ ಎದುರಿಸುವ ಒಂದು ಕಾರಣ ಇರ್ತದೆ, ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯು ಇವು ಮುನ್ನೆಚ್ಚೆತ್ತುಕೊಳ್ಬೇಕಂತ ಹೇಳಿದ್ರೆ ಅವರು ಯಾವ ರೀತಿಯ ಒಂದು ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ? ಇದಕ್ಕೆ ನಿಮ್ಮ ಒಂದು ಕಿವಿ ಮಾತನ್ನ ನೀವು ಹೇಗೆ ಕೊಡ್ಲಿಕ್ಕೆ ಬಯಸ್ತೀರಿ? ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಎಲ್ಲಾ ಮಹಿಳೆಯರು ತಮ್ಮ ಆನ್ಯುವಲ್ ಹೆಲ್ತ್ ಚೆಕಪ್ ಅನ್ನ ಮಿಸ್ ಮಾಡಬಾರ್ದು. ಆನ್ಯುವಲ್ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಹೋಗ್ಬೇಕಾ ಡಾಕ್ಟ್ರೆ? ಹೋದ್ರೆ ಒಳ್ಳೇದು. ಯಾಕಂದ್ರೆ ಹೇಳಿದ್ರೆ ಅದರಲ್ಲಿ ಏನೆಲ್ಲ ಬರುತ್ತೆ, ಎಲ್ಲ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಶುಗರ್, ಕೊಲೆಸ್ಟ್ರಾಲ್, ಥೈರಾಯ್ಡ್ ಮಾಡ್ತೇವೆ, ಅದರೊಟ್ಟಿಗೆ ಒಂದು ಬ್ರೆಸ್ಟ್ ಸ್ಕ್ಯಾನಿಂಗ್, ಅದರೊಟ್ಟಿಗೆ ಗರ್ಭಕೋಶದ ಕ್ಯಾನ್ಸರ್ ಇದು ಸ್ಕ್ರೀನಿಂಗ್, ಪ್ಯಾಪ್ ಸ್ಮಿಯರ್ ಅಂತ ಹೇಳುವಂಥದ್ದು. ಇಟ್ ಇಸ್ ಅ ಪೇನ್ಲೆಸ್ ಟೆಸ್ಟ್. ಅದಕ್ಕೆ ನಾವು OPD ಯಲ್ಲೇ ಮಾಡ್ತೇವೆ. ಅದನ್ನ OPD ಯಲ್ಲಿ ಗರ್ಭಕೋಶದ ಬಾಯಿಯ ಒಂದು ತುಣುಕನ್ನು ಕಳಿಸಿ ನಾವು ಸ್ಲೈಡ್ ಮಾಡಿ ಅದನ್ನ ಪರೀಕ್ಷೆಗೆ ಕಳಿಸ್ತೇವೆ, ಮತ್ತೆ ಅಲ್ಟ್ರಾಸೌಂಡ್ ಮಾಡ್ತೇವೆ. ಸೊ ಇದು ಆನ್ಯುವಲ್ ಹೆಲ್ತ್ ಚೆಕಪ್ ಅಲ್ಲಿ ಮಿನಿಮಲ್ ಬರುವಂತದ್ದು. ಸೊ ಅದನ್ನ ದಯವಿಟ್ಟು ಮಾಡಿಸಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಅರ್ಲಿ ಆಗಿ ಡಿಟೆಕ್ಟ್ ಆದ್ರೆ, ಎಲ್ಲಿಯ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದ್ರೆ
ಸಂಪೂರ್ಣವಾಗಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಅಂದ್ರೆ ಮುಖ್ಯವಾಗಿ 40 ವರ್ಷವನ್ನು ದಾಟಿದಂತಹ ಮಹಿಳೆಯರು ಖಂಡಿತವಾಗಿ ಮಾಡಲೇಬೇಕು ಅಂತ ಹೇಳ್ತೀರಿ. ಓಕೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಫಸ್ಟ್ ಇಂದನೇ ನಾವು ಸ್ಟ್ರೆಸ್ ಮಾಡ್ತಾ ಇದೀವಿ, ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದ ಸ್ಟ್ರೆಸ್ ಮಾಡುವಂಥದ್ದು ಲೈಫ್ ಸ್ಟೈಲ್ ಚೇಂಜಸ್. ದಯವಿಟ್ಟು ನಮ್ಮ ಬೆಳೆಯುವ ಹೆಣ್ಣು ಮಕ್ಕಳಿಗೆ ಆಗಲಿ, ನಮ್ಮ ಮಿಡಲ್ ಏಜ್ ಅವರಾಗಲಿ ಪಾಶ್ಚಾತ್ಯ ಆಹಾರ ಪದ್ಧತಿಗೆ ಸೋತು ಹೋಗಬೇಡಿ. ನಮ್ಮ ಇದನ್ನ ಆಹಾರವನ್ನು ಹಿತಮಿತವಾಗಿ ಸೇವಿಸಿ ಅಂತ ಆಹಾರವನ್ನು ಡೈಜೆಸ್ಟ್ ಮಾಡಲಿಕ್ಕೆ ಒಳ್ಳೆ ವ್ಯಾಯಾಮ ಕೊಡಬೇಕು ನಮ್ಮ ಬಾಡಿಗೆ. ಪ್ಲಸ್ ಏನೆಲ್ಲ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಹೇಳ್ತಾ ಬಂದಿದ್ದೇವೆ, ನಮ್ಮ ಮೆನ್ಸಸ್ ಟೈಮಲ್ಲಿ ಶುಚಿತ್ವ ಇರ್ಬೋದು, ನಮ್ಮ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಇರ್ಬೋದು, ಇದನ್ನೆಲ್ಲ ಕರೆಕ್ಟಾಗಿ ನಾವು ಫಾಲೋ ಮಾಡಿದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್, ಮತ್ತೆ ಅರ್ಲಿ ಡಿಟೆಕ್ಷನ್ ಇಸ್ ದ ಬೆಸ್ಟ್ ಅಂತ ಇದೇ ಒಂದು ಮಂತ್ರವನ್ನು ಅವರು ದಿನ ಜಪಿಸಿ ತಮ್ಮ ದೇಹವನ್ನು ತಾವೇ ಪರೀಕ್ಷಿಸಿ ಅದರಲ್ಲಿ ಬರುವಂತ ಒಂದು ಚಿಕ್ಕ ರೋಗ ಲಕ್ಷಣಗಳನ್ನು ನಾವು ಏನ್ ಹೇಳ್ತಾ ಬಂದಿದ್ದೇವೆ ಫಸ್ಟ್ ಇಂದ ಬೇಗ ಅವರು ಕಂಡು ಹಿಡಿದು ತಮ್ಮ ದೇಹದಲ್ಲಿ ಆಗುವಂತ ಚೇಂಜಸ್ ಅನ್ನ ಅವರು ನೋಡಿ ಅದನ್ನ ಸೂಕ್ತವಾದ ವೈದ್ಯಕೀಯ ಸಲಹೆ ಪಡ್ಕೊಂಡ್ರೆ ಕ್ಯಾನ್ಸರ್ ಅಂತ ಮಹಾಮಾರಿಯನ್ನು ನಾವು ಗೆಲ್ಲಬಹುದು ಅಂತ ನಾನು ಹೇಳ್ತೇನೆ. ಓಕೆ. ಅಂದರೆ ನಮ್ಮ ಒಂದು ಆಹಾರ ಕ್ರಮದಲ್ಲಿ ಖಂಡಿತವಾಗಿ ಬದಲಾವಣೆ ಆಗಲೇಬೇಕು. ಹಾಗೆ ಜೀವನ ಶೈಲಿಯಲ್ಲಿ ಕೂಡ ಬಹಳಷ್ಟು ಒಂದು ಚೇಂಜಸನ್ನು ನಾವು ಮಾಡ್ಕೊಳ್ಬೇಕು. ಇದರಿಂದ ಬಹಳಷ್ಟು ರೋಗಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ರೋಗ ಕಂಡು ಬಂದರೆ ಕೂಡ ಅದಕ್ಕೆ ಪ್ರಾಥಮಿಕ ಹಂತದಲ್ಲೇ ನಾವು ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಸಾವಿನಿಂದ ದೂರ ಇರ್ಬೋದು ಅಂತ ಹೇಳಿ ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ ಡಾಕ್ಟರ್. ಕಾರ್ಯಕ್ರಮಕ್ಕೆ ಬಂದು ಈ ಕ್ಯಾನ್ಸರ್ನ ಬಗ್ಗೆ ನೀವು ತಿಳಿಸಿಕೊಟ್ಟಿದ್ದೀರಾ. ಇದರ ಬಹಳಷ್ಟು ಉಪಯೋಗ ಖಂಡಿತವಾಗಿ ನಮ್ಮ ಜನರಿಗೆ ಆಗಲಿಕ್ಕಿದೆ. ಸೊ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.